ಈಗಾಗಲೇ ನಿಮಗೆ ಗೊತ್ತದ ನಮ್ಮ ಭವ್ಯ ಭಾರತ ದೇಶ ಅನ್ನುವಂಥದ್ದನ್ನು ನಾವು ನೋಡಿದಾಗ ಶರಣ ಸಾಹಿತ್ಯದ ಪರಂಪರೆ, ದಾಸ ಸಾಹಿತ್ಯದ ಪರಂಪರೆ ಅನ್ನುವಂಥದ್ದು ಬಹಳಷ್ಟು ನಮಗೇನಪ್ಪಾ ಅಂದ್ರೆ ಒಂದು ರೀತಿ ಒಳಗೆ ಏನಪ್ಪಾ ಅಂದ್ರೆ ಈ ಭವ್ಯವಾದಂತಹ ಭಾರತ ಅನ್ನುವಂಥದ್ದು ಉಳಿಲಿಕ್ಕೆ ಬಹಳಷ್ಟು ಕಾರಣೀಕರ್ತವಾಗಿದೆ. ಯಾಕಂದ್ರೆ ಹಿಂದೆ ನಾವು ವೇದಗಳ ಕಾಲದಲ್ಲಿ ನೋಡಿದಾಗ ಸಂಸ್ಕೃತ ಭಾಷೆಯಲ್ಲಿ ಸಾಕಷ್ಟು ಮಹಾಭಾರತವೆಲ್ಲವೂ ಕೊಟ್ಟಿದ್ದಾರೆ. ಬಟ್ ಅದು ಜನಸಾಮಾನ್ಯರಿಗೆ ತಿಳಿಯದೇ ಹೋದಾಗ, ಜನಸಾಮಾನ್ಯರ ಮನಮುಟ್ಟದೇ ಹೋದಾಗ ಈ ನಮ್ಮ ವಚನ ಸಾಹಿತ್ಯ, ದಾಸ ಸಾಹಿತ್ಯ ಏನಾಯ್ತಪ್ಪ ಅಂದ್ರೆ ಮನೆ ಮನೆಗೂ ಏನಪ್ಪಾ ಅಂತಂದ್ರೆ ಸಂಸ್ಕಾರವನ್ನ ಬೀರುವಂತಹ ಕಾರ್ಯ, ಮನೆ ಮನೆಗೂ ನೀತಿಗಳನ್ನ ಕಲಿಯುವಂತಹ ಕಾರ್ಯವನ್ನ ಅತಿ ಸರಳವಾಗಿ ಏನಾದರೂ ಮುಗಿಸಿದ್ದೇ ಆದರೆ ಅದು ನಮ್ಮ ಶರಣ ಸಾಹಿತ್ಯ ಅನ್ನುವಂಥದ್ದು ಬಹಳಷ್ಟು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದಂತಹ ವಿಷಯ ಆಗಿರ್ತದೆ. ಹೌದಾ? ಇವತ್ತು ಸರ್ವಜ್ಞನ ಬಗ್ಗೆ ನಾವು ನೋಡಿದಾಗ ಸರ್ ಸರ್ವಜ್ಞ ಏನು, ಯಾರು ಅಂತ ನೋಡಿದಾಗ ಸ್ವಲ್ಪ ಸಂಕ್ಷಿಪ್ತವಾದ ಅವರ ಪರಿಚಯವನ್ನು ನೋಡಿಕೊಂಡು ನಾವು ವಿಷಯಕ್ಕೆ ಬರೋಣ. ಹೌದಾ? ಕೆಲವು ಇತಿಹಾಸಕಾರರ ಪ್ರಕಾರ ಕೆಲವರು 17ನೇ ಶತಮಾನದ ಆದಿ ಅಂತಾರೆ, ಇನ್ನು ಕೆಲವರು 16ನೇ ಶತಮಾನದ ಏನಪ್ಪಾ ಅಂತ್ಯ ಅಂತ ಹೇಳ್ತಾರೆ. 16 ಅಥವಾ 17ನೇ ಶತಮಾನದಲ್ಲಿ ಶ್ರೇಷ್ಠ ಏನಪ್ಪಾ ಅಂತಂದ್ರೆ ಒಬ್ಬ ವಚನಕಾರ ಅನ್ಕೋಬಹುದು, ತ್ರಿಪದಿಯ ಬ್ರಹ್ಮ ಅಂತ ಕರಿತೀವಿ. ಅವರು ಏನಪ್ಪಾ ಅಂತಂದ್ರೆ ಯಾರೋ ಸರ್ವಜ್ಞ ಅಂತ ಹೇಳಿ. ಸರ್ವಜ್ಞನ ತಂದೆ ಬಸವರಸ, ತಾಯಿ ಯಾರಪ್ಪ ಅಂತ ಕುಂಬಾರಮಾಳಿ ಅಂತ ಹೇಳ್ತೀವಿ. ಸಾಕು ತಾಯಿ ಯಾರಪ್ಪ ಅಂತ ಹೇಳಿದಾಗ ಮಲ್ಲಮ್ಮ ಅಂತ ಹೇಳ್ತೀವಿ. ಹೌದಾ? ಇಲ್ಲಿ ಅವರದೊಂದು ಸರ್ವಜ್ಞ ಇವನ ಏನಪ್ಪಾ ಅಂತಂದ್ರೆ ಅದು ಅಂಕಿತ ನಾಮ ಅಂತ ಅನ್ಬೋದು, ಅವನ ಕಾವ್ಯನಾಮ ಅಂತ ಅನ್ಕೋತೀವಿ. ಸರ್ವಜ್ಞನ ಮೂಲ ಹೆಸರು ಏನಾಗಿತ್ತಪ್ಪ ಅಂದ್ರೆ ಪುಷ್ಪದಂತ ಅಂತ ನೋಡ್ತೀವಿ. ಸರ್ ಸರ್ವಜ್ಞ ಅನ್ನುವಂಥದ್ದು ಯಾಕೆ ಅಂತ ನೋಡಿದಾಗ ಎಲ್ಲ ಅವರ ಕ್ವಾಲಿಫಿಕೇಶನ್ ಅಂತಾದವರು ನಮ್ಮಂಗೆ PhD ತಗೊಂಡವರಲ್ಲ. ಆದರೆ ಸರ್ವ ಕ್ಷೇತ್ರಗಳಿಗೂ, ಪುಣ್ಯ ಕ್ಷೇತ್ರಗಳಿಗೂ, ಮಠಮಾನ್ಯಗಳಿಗೂ ಭೇಟಿಯನ್ನು ನೀಡಿ ಒಂದು ಅನುಭವವನ್ನೆಲ್ಲವನ್ನು ಪಡೆದುಕೊಂಡು ಏನಪ್ಪಾ ಅಂತಂದ್ರೆ ಎಲ್ಲರೂ ಸರ್ವಜ್ಞ, ಅದಕ್ಕೆ ಹೇಳ್ತಾರೆ ಆಡು ಮುಟ್ಟದ ತಪ್ಪಲಿಲ್ಲ, ಸರ್ವಜ್ಞ ಭಕ್ತರ ವಿಷಯಗಳಿಲ್ಲ ಅನ್ನುವಂತಹ ರೀತಿಯೊಳಗೆ ನೋಡ್ತೀವಿ ಅಂತ. ಹೌದಾ? ಸರ್ವಜ್ಞ ಸಕಲ ಜಾತಿ, ಮತ, ಧರ್ಮ, ಸಮಾಜ ತಿದ್ದುವಲ್ಲಿ, ನೈತಿಕತೆ, ಆಚಾರ, ವಿಚಾರ, ಸಂಸ್ಕೃತಿ, ದೇಶ, ಅಭಿಮಾನ ಸಕಲ ವಿಷಯಗಳಲ್ಲಿಯೂ ಸಹಿತ ಏನಪ್ಪಾ ಅಂತಂದ್ರೆ ತ್ರಿಪದಿಗಳನ್ನ ಕೊಟ್ಟವರು ಯಾರಪ್ಪ ಅಂತಂದ್ರೆ ಸರ್ವಜ್ಞ ಅಂತ ಹೇಳಿ. ಆ ತ್ರಿಪದಿಗಳು ನೋಡ್ಲಿಕ್ಕೆ ಮುರೇನವ, ಆದ್ರೆ ಒಂದೊಂದು ತ್ರಿಪದಿಗಳು ನಮ್ಮ ಬದುಕನ್ನೇ ಉದ್ಧಾರ ಮಾಡುವಂತಹ ಕಾರ್ಯಗಳನ್ನು ಒಳಗೊಂಡಾಗ ಅನ್ನೋದನ್ನ ನಾವು ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕಾಗ್ತದೆ. ಹೌದಾ? ಅದಕ್ಕೆ ಹೇಳ್ತಾರೆ ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಸರ್ವರೊಳೊಂದು ನುಡಿ ಕಲಿತು ವಿದ್ಯದ ಪರ್ವತವೇ ಆದ ಸರ್ವಜ್ಞ ಅಂತ ಹೇಳ್ತಾರೆ. ಹೌದಾ? ಎಲ್ಲ ಅದಕ್ಕೆ ನಾನು ಈ ಪ್ರಶಿಕ್ಷಣಾರ್ಥಿಗಳಂತ ನಿಮ್ಮನ್ನು ಕುರಿತು ಹೇಳುವುದಾದ್ರೆ ನಾವು ಒಂದು ದಿವಸ ಒಂದು ಬಹಳ ಲೆಸನ್ ಚಂದ ಪಡ್ತೀವಿ ಅಂದ್ರೆ ಈ ಭೂಮಿ ಮೇಲೆ ನಡೆಯೇ ಇಲ್ಲ. ಒಂದು ಅನುಬೋಧನೆ ಮಾಡಿದ್ರೆ ನಾನು ಬೇಟ್ ಮಾಡಿ ಅದಕ್ಕೆ ಹೇಳ್ತಿದ್ರಿ ಅಲ್ಲಿ ಒಂದ್ ದಿವಸ ನಾವ್ ಏನ್ ಲೆಸನ್ ಬಾರಿ ಕೊಟ್ಟು ಆ ಹುಡುಗರು ನಮ್ಮನ್ನು ಹೊಗಳಿದ್ರಂದ್ರೆ ನಮ್ಮ ತಲೆಗೆ ಹ್ಯಾಂಗ ಹಾಕೈತಂದ್ರೆ ಈ ಜಗತ್ತಿನ ನನ್ನಷ್ಟು ಬಾರಿ ಟೀಚರ್ ಯಾರಿಲ್ಲ. ಹೌದಾ? ಹೇಳ್ತಾನೆ ಸರ್ವರೊಳೊಂದು ನುಡಿಯ ಕಲಿತು. ನೋಡ್ರಿ, ಯಾರಿಂದ ವಿದ್ಯೆಯ ಮೂಲ ಯಾರಿಂದಲೂ ಬಂದು ಸ್ವೀಕಾರ ಮಾಡಬೇಕು ವಿದ್ಯಾರ್ಥಿಗಳೇ. ನಾನು ನಿಮ್ಮನ್ನೇ ಕುರಿತು ಮಾತನಾಡ್ತಾ ಇದ್ದೀನಿ. ಮತ್ತೆ ಯಾಕಪ್ಪ ಅಂದ್ರೆ ಸರ್ವಜ್ಞ ಹೇಳಿದ ಸರ್ವರೊಳೊಂದು ನುಡಿಯ ಕಲಿತು. ಹೌದಾ? ಇವತ್ತು ಹೆಚ್ಚಿಸಲಿಂದ ಏನಾದ್ರು ಒಂದೆರಡು ಒಳ್ಳೆಯ ಅಂಶಗಳು ಕಲಿಬೇಕಾಗಿದೆ. ಅವೇನು ಬಾರಿ ಇವತ್ತು ಗೆಸ್ಟ್ ಆಗಿ ಬಂದಾನ, ಅವ್ ಮಾತಾಡೋದ ಅವನೇನು ಮಾಡುವಂಥದ್ದು ಅನ್ನುವಂಥದ್ದಲ್ಲ. ಹೌದಾ? ವಿಷಯದ ಮೂಲ, ಜ್ಞಾನದ ಮೂಲ ಯಾರಿಂದಲಾದರೂ ಬರಲಿ, ಸ್ವೀಕಾರ ಮಾಡುವಂತಹ ಮನೋಭಾವನೆ ನಮಗಿತ್ತಂದ್ರೆ ನೀವು ನಾಳೆ ಒಬ್ಬ ಅತ್ಯುತ್ತಮ ಶಿಕ್ಷಕರಾಗಿ ಬರುವುದಕ್ಕೆ ಸಾಧ್ಯ. ಯಾಕೆ ಮಾತಾಡ್ತಾ ಇದ್ದೀನಿ? ಇವತ್ತು ಒಂದು ಹೇಳಿದ್ರು, ಕೆಲವೊಂದು ಏನೋ ಸಣ್ಣ ಹುಡುಗರು ಹೇಳಿರ್ತಾವ ನಮಗೆ, ಅವರು ಬೆದರಿಸ್ಬಿಡ್ತೀವಿ ಸರ್. ಹೌದಾ? ದಯವಿಟ್ಟು ಹೇಳ್ತೀನಿ, ನಮ್ಮ ಶಿಕ್ಷಕ ವೃತ್ತಿಗೆ ಬರುವಂತಹ ನಿಮ್ಮನ್ನೇ ಟಾರ್ಗೆಟ್ ಮಾಡಿ ನಾನು ನೋಡಿದಾಗ ಯಾರಿಗೂ ಬೆದರಿಸ್ಲಿಕ್ಕೆ ಹೋಗ್ಬೇಡ್ರಿ. ಯಾವ ಮಕ್ಕಳಿಂದ ಯಾವ ವಿಷಯ ನಮ್ಗೆ ಏನ್ ಬರ್ತದೋ ಅನ್ನೋದು ನಮ್ಗೆ ಗೊತ್ತಾಗುವುದಿಲ್ಲ ವಿದ್ಯಾರ್ಥಿಗಳೇ. ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಜ್ಞಾನದ ಮೂಲ ಎಲ್ಲಿಂದಲಾದರೂ ಬರಲಿ, ಸ್ವೀಕಾರ ಮಾಡುವಂತಹ ಮನೋಭಾವನೆ ಅಷ್ಟೇ ನಮ್ಮದಾಗಿರಬೇಕು. ಎಲ್ಲರಿಂದಲೂ ಜ್ಞಾನವನ್ನ ಸ್ವೀಕರಿಸಿದ್ದಕ್ಕೆ ಏನಾದವ ಸರ್ವಜ್ಞನಾದ ಅಂತ ಹೇಳ್ತೀವಿ. ಹೌದಾ? ಸರ್ವಜ್ಞನೆಂಬುವನು ಗರ್ವದಿಂದ ಆದವನೇನು. ಅವತ್ತೇನಾದ್ರೆ ಅವ ಗರ್ವದಿಂದ ಅಹಂಕಾರ ಪಟ್ಟಿದ್ದ ಅಂದ್ರೆ ಇವತ್ತು ನಾವು ದತ್ತಿ ಉಪನ್ಯಾಸವನ್ನು ಹೆಸರನ್ನು ಮಾಡ್ಲಿಕ್ಕೆ ಸಾಧ್ಯ ಇತ್ತೇನು? ಇಲ್ವಲ್ಲ. ಅದಕ್ಕೆ ಅವಾಗ ಹೇಳ್ತೀನಿ, ಅಹಂಕಾರ ಅನ್ನುವುದು ಮನುಷ್ಯನಿಗೆ ಒಳ್ಳೆಯದಲ್ಲವೇ ಅಲ್ಲ, ಅದು ಯಾವತ್ತೂ ಒಳ್ಳೆಯದನ್ನು ಮಾಡುವುದಿಲ್ಲ. ಇದು ಒಂದು ಸ್ವಲ್ಪ ಎಲ್ಲರೂ ಕ್ಲಿಯರ್ ತಗೊಂಡ್ಬಿಡ್ಬೇಕು. ಹೌದಾ? ಅದಕ್ಕೆ ಬಸವಣ್ಣನವರು ಹೇಳಿದ್ರು, ಆಗಲೇ ಇಂಟ್ರಡಕ್ಷನ್ ಮಾಡುವಾಗ ಹೇಳಿದರು, ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತು ಶಿವನ ಡಂಗುರ. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತು ಶಿವನ ಡಂಗುರ. ಮಾಡಿದೆನೆನ್ನದಿರಾ ಲಿಂಗಕ್ಕೆ, ಮಾಡಿದೆನೆನ್ನದಿರಾ ಜಂಗಮಕ್ಕೆ. ಮಾಡಿದೆನೆಂಬುದು ನಿಮ್ಮ ಮನದಲ್ಲಿ ಇಲ್ಲದಿದ್ದರೆ ನೀವು ಬೇಡತ್ತ ಕೊಡುವನು ಕೂಡಲ ಸಂಗಮ ದೇವ ಅಂತ ಎಂತಹ ಶರಣರ ಅದ್ಭುತವಾಣಿಯಲ್ಲಿ
ನಾ ಮಾಡಿ ನನ್ನಿಂದ ಏನಾಗ್ಯದ ನಿಮ್ಮಿಂದ ಈ ಜಗತ್ನಾಗ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವ ನಾವು. ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀವಿ, ನಾವು ಶಿಕ್ಷಕ ವೃತ್ತಿಗೆ ಬರೋರಿದ್ದೀವಿ, ಪ್ರಶಿಕ್ಷಣಾರ್ಥಿಗಳಿದ್ದೀವಿ, ಹೌದಾ? ದಯವಿಟ್ಟು ನಮ್ಮ ತಲೆಯೊಳಗೆ ಏನಪ್ಪಾ ಅಂದ್ರೆ ನಾ ಅನ್ನುವಂಥದ್ದು ಹೋಗಲೇಬೇಕು ಸರ್. ನಾ ಅನ್ನುವಂಥದ್ದು ಹೋಯ್ತು ಅಂತಂದ್ರೆ ನೀವು ಏನು ಬಿಟ್ರಿ ಅದೆಲ್ಲವೂ ನಿಮ್ಮದೇ ಆಗಿರ್ತದೆ ಅನ್ನುವಂಥದ್ದನ್ನ ಸರ್ವಜ್ಞನ ಹೇಳ್ತಾನೆ. ಅದಕ್ಕೆ ಹೇಳ್ತಾನ ಸರ್ವರೊಳೊಂದು ನುಡಿಯ ಕಲಿತು ವಿದ್ಯದ ಪರ್ವತವೇ ಆದ ಸರ್ವಜ್ಞ ಅನ್ನುವಂತಹ ರೀತಿ ಒಳಗೆ ನಾವು ನೋಡ್ತೀವಿ. ಅದಕ್ಕೆ ದಯವಿಟ್ಟು ಏನಪ್ಪಾ ಅಂದ್ರೆ ಜ್ಞಾನದ ಮೂಲ ಯಾವುದಾದರೆ ಜ್ಞಾನ ಯಾರಿಂದ ಬಂದರಾದರೆ ಒಳ್ಳೆಯದಿತ್ತಂದ ಸ್ವೀಕಾರ ಮಾಡುವ ಮನೋಭಾವನೆಯನ್ನ ನಾವು ಬೆಳೆಸಿಕೊಳ್ಳಲೇಬೇಕು ಅನ್ನುವುದನ್ನು ನೋಡಿ. ಹೌದಾ? ಸರ್ವಜ್ಞ ಎಷ್ಟು ಚೆನ್ನಾಗಿ ತ್ರಿಪದಿಗಳಲ್ಲಿ ಹೇಳ್ತಾನೆ ಅಂದ್ರೆ ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರು, ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರು, ಬಿದ್ದಿರಲು ಬಂದು ನೋಡದ ತಾಯಿ ಶುದ್ಧ ವೈರಿಗಳು ಸರ್ವಜ್ಞ ಅನ್ನುವಂತಹ ಮಾತನ್ನು ಹೇಳ್ತಾನೆ. ಹೌದಾ? ಇವತ್ತು ನಾನು ಈ ವೇದಿಕೆಗೆ ಬಂದಾಗ ನಿಮ್ಮನ್ನು ಕುರಿತು ಎರಡು ನಾನು ಬೈಬೇಕಾದ್ರೂ ಬೈಲೇಬೇಕು, ಹೇಳಬೇಕಾದ್ರೂ ಹೇಳಲೇಬೇಕು. ಯಾಕಂದ್ರೆ ಇವತ್ತು ನನ್ನನ್ನೊಬ್ಬರು ಉಪನ್ಯಾಸಕನಾಗಿ ಕರೆದಂತಹ ಸಂದರ್ಭದಲ್ಲಿ ನನ್ನ ಕರ್ತವ್ಯವನ್ನು ನಾನು ಮಾಡಲೇಬೇಕಾಗುತ್ತದೆ ಅಂತ ಹೇಳ್ತಾರೆ. ಹೌದಾ? ಅದಕ್ಕೆ ವಿದ್ಯೆ ಕಲಿಸದಾಗು ತಂದೆ ಬುದ್ಧಿ ಕಲಿಸದಾಗು ಅಂತ ಹೇಳ್ತಾರೆ. ಹೌದಾ? ಇವೆಲ್ಲವೂ ಏನಪ್ಪಾ ಅಂದ್ರೆ ಸರ್ವಜ್ಞ ಒಂದೇ ಆಯಾಮದ ದೃಷ್ಟಿಕೋನವನ್ನಿಟ್ಟುಕೊಂಡು ಅಥವಾ ಒಬ್ಬ ವ್ಯಕ್ತಿಯನ್ನೇ ಟಾರ್ಗೆಟ್ ಮಾಡಿ, ಒಂದು ಸಮಾಜವನ್ನೇ ಟಾರ್ಗೆಟ್ ಮಾಡಿ, ಅಥವಾ ಒಂದು ಧರ್ಮವನ್ನೇ ಟಾರ್ಗೆಟ್ ಮಾಡಿ ಹೇಳಿದಂಥವನಲ್ಲವೇ ಅಲ್ಲ. ಇಡೀ ಸಮಾಜವನ್ನು ತಿದ್ದುವಂತಹ ಕಾರ್ಯ, ಇಡೀ ಸಮಾಜವನ್ನು ತಿದ್ದುವಂತಹ ಕಾರ್ಯ ಯಾರಿಂದ ಆಗ್ಯದಪ್ಪ ಅಂತಂದ್ರೆ ಸರ್ವಜ್ಞನಿಂದ ಆಗ್ಯದ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಹೌದಾ? ಸರ್ವಜ್ಞ ಒಂದ್ ಕಡೆ ಹೇಳ್ತಾನೆ, ಇವತ್ತು ನಾವೆಲ್ಲ ನೀವೆಲ್ಲ ಕೂತೀವಿ ಹೇಳ್ತೀವಿ, ನಾವು ಹೇಳ್ತೀವಿ ಎಲ್ಲರೂ ಅಂದಿನಿಂದ ಇಲ್ಲಿಯವರೆಗೆ ನಾವೆಲ್ಲರೂ ಒಪ್ಪಿಕೊಂಡಂತ ಏಕೈಕ ಸಿದ್ಧಾಂತ ಕರ್ಮಣ್ಯೇವಾಧಿಕಾರಸ್ತೆ ಮಹಾಫಲೇ ಸದಾಚನ. ಯಾವ ರೀತಿಯ ಕರ್ಮಗಳನ್ನ ಮಾಡುತ್ತೇವೆಯೋ ಆ ರೀತಿಯ ಫಲವನ್ನು ಅನುಭವಿಸುತ್ತೇವೆ ಅಂತ ಎಲ್ಲಾ ಧರ್ಮಗಳೂ ಒಪ್ಪಿಕೊಂಡಂತಹ ಏಕೈಕ ಸಿದ್ಧಾಂತ ಅದು ಕರ್ಮ ಸಿದ್ಧಾಂತ ಅಂತ ಹೇಳ್ತೀವಿ. ಹೌದಾ? ಅದನ್ನು ಸರ್ವಜ್ಞ ಎಷ್ಟು ಚಂದ ಹೇಳುತ್ತೇವೆ. ದೇಹವನ್ನು ದಂಡಿಸದೆ ಮಾಯವನ್ನು ಖಂಡಿಸದೆ, ದೇಹವನ್ನು ದಂಡಿಸದೆ ಮಾಯವನ್ನು ಖಂಡಿಸದೆ ಉಂಡುಂಡು ಸ್ವರ್ಗಕ್ಕೆ ಹೋಗಲು ಸ್ವರ್ಗವನ್ನು ಬಂಟನಾಡುವನೇ ಸರ್ವಜ್ಞ ಅಂತ ಹೇಳ್ತಾನೆ. ಹೌದಾ? ಇವತ್ತು ವಿದ್ಯಾರ್ಥಿಗಳಂತ ನೀವುಗಳ ನಿಮ್ಮನ್ನೇ ತೆಗೆದುಕೊಂಡಾಗ ಅಸೈನ್ಮೆಂಟ್ ಬರೆಯಂಗಿಲ್ಲ, ಸರ್ ಹೇಳಿದ್ರೆ ಕೇಳಂಗಿಲ್ಲ, ಲೆಸನ್ ಪ್ಲಾನ್ 2 ಸತಿ ಬರೆಯೋದ್ರೆ ಅದ್ಯಾಕಾಗಿಲ್ಲ ಸರ್ಗೆ ಎಗರಿಯಾಗಿ ಮಾಡುವುದೇನು ಅಲ್ಲ, ನೀವು ಮಾಡ್ಲಿಕ್ಕಿಲ್ಲ, ನಾ ಹೇಳ್ತಾ ಇದ್ದೀನಿ. ಹೌದಾ? ಇದನ್ನೆಲ್ಲ ನಾವು ಮಾಡ್ಲಾರ್ದೇನೆ ನಾವು ಅತ್ಯುತ್ತಮ ಶಿಕ್ಷಕನಾಗಿ ಹೊರಗೆ ಬರ್ತೀನಿ ಅಂದ್ರೆ ಏನಾದ್ರೆ ಸಾಧ್ಯತೆ ಅದೇನು ಇಲ್ಲ. ಹೇಳ್ತಾರೆ ದೇಹವನ್ನು ದಂಡಿಸದೆ ಮಾಯವನ್ನು ಖಂಡಿಸದೆ. ಹೌದಾ? ದೇಹ ದಂಡನೆ ಆಗಲೇಬೇಕು, ಕೂಡಬೇಕು, ಮೈ ಮುರಿಬೇಕು. ನಮ್ಮ ಮನೆಯಾಗವಾಗೆಲ್ಲ B.Ed ಮಾಡಿದ್ರೆ ಮೈಯಾಗ ಎಣ್ಣೆ ಇಳಿಬೇಕು. ಹೌದಾ? ಹೌದಿಲ್ಲ? ಯಾಕೆ ನಿಮಗೆ ಹೇಳ್ತಾ ಇದ್ದೀವಿ ಅಂತಂದ್ರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬರಬೇಕು. ಯೋಚನೆ ಬೇಕಲ್ಲ. ಇವತ್ತು ನಮಗೆ ನಾವು B.Ed ಮಾಡುವಾಗ ಸರ್ ಒಂದೆರಡು ಲೆಸನ್ ಹೆಚ್ಚಿಗೆ ಬರೆಯೋದು ನಮಗೂ ಸಿಟ್ಟು ಬರ್ತಿತ್ತು, ಒಳಗೆ ಮಾಡೋದ್ರಿಂದ ಆಳ್ಕೆ ಮಾಡ್ತಿದ್ವಿ ಕರೆ. ಅವಾಗ ಅನಿಸ್ತಿತ್ತು ಆ ಜಾಗದಲ್ಲಿ ನಾವು ನಿಂತು ನೋಡುವಾಗ ಅನಿಸ್ತದೆ, ಯಪ್ಪ ನಮ್ಮ ಸರ್ ಹೇಳೋದಂಗೆ ಇನ್ನೊಂದೆರಡು ಸತಿ ಲೆಸನ್ ಪ್ಲಾನ್ ಬರೆದ್ರೆ ಇನ್ನೂ ಅತ್ಯುತ್ತಮವಾದಂತಹ ಒಂದು ಬೋಧನೆ ಮಾಡಬಲ್ಲದಿತ್ತೇನು ಅಂತ. ಅದಕ್ಕೆ ಯಾವಾಗಲೂ ಹೇಳ್ತಾ ಇದ್ದೀನಿ ಪ್ರಶಿಕ್ಷಣಾರ್ಥಿಗಳೇ, ದಯವಿಟ್ಟು ಇವತ್ತೇನಪ್ಪ ಅಂದ್ರೆ ಸರ್ವಜ್ಞನ ಎಲ್ಲಾ ತತ್ವಗಳು ನೀವು ಅಳವಡಿಸ್ಕೊಳ್ಳೇಬೇಕು. ಹೌದಾ? ಫಿಕ್ಸ್ ಇದು. ಹೌದಾ? ಇವತ್ತು ನಾ ಹೇಳಿರುವುದೆಲ್ಲ ನೀವು ಅಳವಡಿಸಿಕೊಂಡಿದ್ದೆ ಆದ್ರೆ ಬಹುಶಃ ನನಗನ್ಸುತ್ತೆ ಏನು B.Ed 10 ರ್ಯಾಂಕ್ ಇದಾವಲ್ಲ ಒಟ್ಟು ನಿಮ್ಮ ಕಾಲೇಜ್ ಅನ್ನು ಏನೋ. ಹೌದಾ? ಆ ರೀತಿ ನಾವು ಏನಪ್ಪಾ ಅಂದ್ರೆ ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡಬೇಕಾಗ್ತದೆ. ಹೇಳಿದ್ರೆ ದೇಹವನ್ನು ದಂಡಿಸದೆ ಮಾಯವನ್ನು ಖಂಡಿಸದೆ ಉಂಡುಂಡು ಎಲ್ಲರೂ ಸ್ವರ್ಗಕ್ಕೆ ಹೋಗುವಾಗ ಇಂತಹ ಮಹನೀಯರ ದಾಸೋಹಿಗಳಿರಬೇಕಾಗಿತ್ತು, ಇಂತಹ ಗುರುಗಳಿರಬೇಕಾಗಿತ್ತು, ಇಂತಹ ಮಹಾಕಾರ್ಯ ನೋಡ್ರಿ. ಪರಮ ಪೂಜ್ಯ ತಂದೆಯವರ ಹೆಸರಿನಲ್ಲಿ ಇಂದು ದಾಸೋಹ ಕಾರ್ಯಕ್ರಮ, ಪೂರ್ವಜರನ್ನು ನೆನೆಸುವುದಂದ್ರೆ ಹೆಂಗೆ? ಹೌದಾ? ಇಲ್ಲ ಕೇವಲ ಅವರು ತಮ್ಮ ಮನೆಯೊಳಗೆ ಅಜ್ಜನ ಆಚರಣೆಯನ್ನು ಮಾಡಿಕೊಳ್ಳಬಹುದಾಗಿತ್ತು. ಆದರೆ ದತ್ತಿಯನ್ನು ನೀಡಿ ದಾಸೋಹವನ್ನು ನೀಡಿ ಶರಣ ತತ್ವವನ್ನು ಇಡೀ ಎಲ್ಲರಿಗೂ ಇವತ್ತು ನಾವು ಉತ್ತಮ 80 ಮಂದಿಗೆ ಪ್ರಚಾರ ಮಾಡ್ತೀವಿ ಎನ್ನುವಂತಹ ಧ್ಯೇಯ ಇವತ್ತೇನಪ್ಪ ಏನಪ್ಪಾ ಅಂದ್ರೆ ತಿಳಿದುಕೊಳ್ಳಲೇಬೇಕಾದಂತಹ ವಿಷಯವಾಗುತ್ತದೆ. ಹೌದಾ? ಇನ್ನು ಶಿಕ್ಷಕ ವೃತ್ತಿಗೆ ಬರುವಂತಹ ನಿಮ್ಮದು ನಾನು ಮಿನಿಮಮ್ ಹೇಳ್ತೀನಿ ಸರ್, ನೀವು ಬೇಕಾದ ಆದರ್ಶ ಶಿಕ್ಷಕರಾಗಿ ನೀವು ಹೊರಗೆ ಹೊಮ್ಮಬೇಕು ಅಂದ್ರೆ ಹೇಳ್ತೀನಿ ನಾನು ನಿಮಗೆ, ಒಂದು ಮಿನಿಮಮ್ ಅಂದ್ರೂ ಒಂದು 100 ರಿಂದ 150 ವಚನ ನಮ್ಮ ಬಾಯಾಗಿರೋದು ಅಂದ್ರೆ ನಾವು ಏನಾರ ಆದರ್ಶ ಶಿಕ್ಷಕರಾಗ್ತೀವಿ. ಹೌದಾ? ಅದು ಹೆಂಗೆ ಸಂದರ್ಭೋಚಿತವಾಗಿ ಹೇಳಬೇಕು. ಬರ್ತಾವತ್ತು 150 ಅಲ್ಲೇ ಹೇಳುವುದಿಲ್ಲ. ಹೌದಿಲ್ಲ? ಅಂದ್ರೆ ಇಲ್ಲಿ ನಮ್ಮ ಶಿಕ್ಷಕ ವೃತ್ತಿಗೆ ಬಂದಂತಹ ನಾವು, ಹೌದಾ,
ಇನ್ನೇನಪ್ಪಾ ಅಂತಂದ್ರೆ ಇರಬೇಕು ಸಂದರ್ಭಕ್ಕನುಸಾರವಾಗಿ. ಯಾಕಂದ್ರೆ ಕೆಲವೊಬ್ಬರು ಟಿಕ್ಕಿರ್ತಾವ ಅವು ಟಿಕ್ಕಿದ್ದಕ್ಕೆ ಎಳೆದ ಬಡದು ಹೊಡೆದು ಬೇಡಿರಲಿಲ್ಲ. ಅವಾಗ ಸುಮ್ಮನೆ ಒಂದು ಉದಾಹರಣೆ ತಗೊಂಡು ಅದರ ವಚನಗಳ ಮೂಲಕ ಅದನ್ನು ತಿದ್ದುವಂತಹ ಕಾರ್ಯ ಮಾಡುವಂತಹ ಕೆಲಸ ಇವೆಲ್ಲವೂ ಯಾರಪ್ಪ ಅಂದ್ರೆ ನಮ್ಮಲ್ಲಿಯೇ ಬೆಳೆಯಬೇಕಾದಂತಹ ಕೌಶಲ್ಯಗಳಿವೆ. ಹೌದಾ? ಸಂದರ್ಭೋಚಿತವಾಗಿ ಏನು ಹೇಳಬೇಕು, ಏನು ಕೇಳಬೇಕು, ಏನು ಮಾತಾಡಬೇಕು. ಯಾಕಂದ್ರೆ ಇವತ್ತಂದ್ರೂ ಶಿಕ್ಷಣದಲ್ಲಿ ಬಡಿಯುವುದು ಬಹಳ ವಿಷಯ ಅದ. ನಮಗೆಲ್ಲ ಚಡಿ ಚಮಚಮ್ ವಿದ್ಯಾ ಹಂಗಂದಿತ್ತೆ, ಈಗ ಒಟ್ಟ ಚಡಿ ತಗಲ್ಬಿಡುದು ಬರೇ ಏನ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ ಇಂತಹವು ಶರಣರ ಬಿಟ್ಟಾರಲ್ಲ ನಮಗಾಗಿಯೇ ಕೆಲವು ವಚನಗಳನ್ನು ಹೇಳಿ ಹೋಗ್ಯಾರಲ್ಲ, ಅವುಗಳ ಮೂಲಕ ತಿದ್ದುವಂತಹ ಪ್ರಯತ್ನ ಅನ್ನೋದನ್ನ ಮಾಡ್ಬೇಕಲ್ವಾ. ಅದಕ್ಕೆ ಒಂದು ಮಾತು ಹೇಳ್ತೀನಿ, ಪ್ರೀತಿಯಿಂದ ನಾವು ಏನು ಹೇಳಿದ್ರು ಮಕ್ಕಳು ಕೇಳ್ತಾವೆ. ಅರ್ಥಾದ್ರೆ ಆ ಪ್ರೀತಿಯನ್ನ ಹಂಚುವಂತಹ ಕೆಲಸ ಏನಪ್ಪ ಅಂತಂದ್ರೆ ಮಾಡಲೇಬೇಕಾಗ್ತದೆ ಅನ್ನೋದನ್ನ ನಾವು ನೋಡ್ತೀವಿ ಅಂತ. ಸರ್ವಜ್ಞ ಇನ್ನೊಂದು ಕಡೆ ಹೇಳ್ತಾನ, ಬಹಳ ಚಂದ ಹೇಳ್ತಾನ ಸರ್ವಜ್ಞ. ಏನ್ ಹೇಳ್ತಾನಪ್ಪ ಅಂದ್ರೆ, ಈಗ ನೋಡ್ರಿ ನಿಮ್ಮನ್ನೇ ಉದಾಹರಣೆ ಕೊಡ್ತೀನಿ. ಮಾಸ್ತರ್ ಇವತ್ತು ಏನು ಸರ್ವಜ್ಞನ ಹೇಳಾಕ್ ಬಂದಿಲ್ಲೋ ನಮ್ಮನ್ನು ತೊಳ್ಯಾಕ್ ಬಂದಿ ನಿಮ್ ಕೈ ಬಂದಿರ್ಬೋದು, ಆದ್ರೂ ಹೇಳೇ ಇರುತ್ತೆ. ಹೌದಾ? ಏನೇ ಅನ್ಕೊಡ್ರಿ ಒಟ್ಟ ಹೇಳುವವನೇ. ಹೌದಾ? ಇಲ್ಲಿ ನಾವು ನೋಡಿದಂತಹ ಸಂದರ್ಭದೊಳಗ ನಿಮ್ಗೆ ಒಂದ್ ಕಡೆ ಹೇಳ್ತಾರೆ, ಈಗ ನೋಡ್ರಿ ನಿಮ್ ಕಾಲೇಜ್ ಎಷ್ಟು ಸ್ಟಾರ್ಟ್ ಆಗ್ತದೆ ಬೆಳಿಗ್ಗೆ 10 ಗಂಟೆಗೆ ಬರ್ತೀವಿ, ಬ್ಯಾಗ್ ಈಗೆಲ್ಲ ಸಜ್ಜತ್ಕೊಂಡು ಬಂದ್ರಿ 4:30 ಬಿಟ್ಟರು ಸರ್, ಕರೆಕ್ಟ್ 4:30 ಮನೆಗೆ ಹೋದ್ರಿ. ಮತ್ತೆ ಮುಂಜಾನೆ 10:30 ಬ್ಯಾಗ್ ತಗೊಂಡಿದ್ದೀವಿ ಕಾಲೇಜಿಗೆ ಬಂದ್ರಿ, ಮತ್ತೆ 4:30 ಮನೆಗೆ ಹೋಗಿ ಅದೇ ಬ್ಯಾಗ್ ಅಲ್ಲೇ ಇಟ್ಟು ದಿನ ಇಟ್ಟೇ ನಡೆದ. ಅದಕ್ಕೆ ಸರ್ವಜ್ಞ ಹೇಳ್ತಾನೆ, ಚಿತ್ತವಿಲ್ಲದೆ ಗುಡಿಯ ಸುತ್ತಿದಡೆ ಫಲವೇ, ಚಿತ್ತವಿಲ್ಲದೆ ಗುಡಿಯ ಸುತ್ತಿದಡೆ ಫಲವೇನು, ಎತ್ತುಗಾಣವ ಹೊತ್ತು ತಾನಿತ್ಯದಲ್ಲಿ ಸುತ್ತಿ ಬಂದಂತೆ ಸರ್ವಜ್ಞ ಅಂತ ಹೇಳ್ತಾನೆ. ಹೌದಾ? ಭಗವಂತ ಇನ್ನು ನಮಗೆ ಮಾನವ ಜನ್ಮ ಅನ್ನುವಂಥದ್ದನ್ನ ಕೊಟ್ಟಾನ ಅಂತಂದ್ಮೇಲೆ ವಿದ್ಯಾರ್ಥಿಗಳಿಗೆ ನಿಮಗೆ ಹೇಳ್ತೀನಿ, ಇದು ಅತ್ಯಂತ ಶ್ರೇಷ್ಠವಾದಂತಹ ಜನ್ಮ. ಹೌದಾ? ನಾವು ಮತ್ತಿರ್ತೀವಿ, ನಮ್ಗೆ ಬ್ಯಾಸರ ಏನ ಮನುಷ್ಯ ಹುಟ್ಟುಬಾರದಾಗಿತ್ತು ಅಂತೀವಿ, ಮತ್ತೇನ ದನ ಆಗಬೇಕತ್ತೀವಿ. ಮನುಷ್ಯ ಜನ್ಮ 84 ಲಕ್ಷ ಕೋಟಿ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಅಂತ ಹೇಳ್ತೀವಿ. ಹೌದಾ? ಇಂತಹ ಪವಿತ್ರವಾದಂತಹ ಮನುಷ್ಯ ಜನ್ಮಕ್ಕೆ ಬಂದಂತಹ ನಾವು ಮಾಡಬೇಕಾಗಿರುವುದು ಏನು ಅನ್ನುವಂಥದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ದಯವಿಟ್ಟು ಹೇಳ್ತಾ ಇದೀನಿ, ಸುಮ್ಮನೆ ಎತ್ತಗಾಣ ಹೊಡೆದಂಗೆ ಮಾಡೋದು ಬೇಡ. ಚಿತ್ತವಿಲ್ಲದೆ ಗುಡಿಯ ಸುತ್ತಿರದೆ ಫಲವೇ, ಎತ್ತುಗಾಣವ ಹೊತ್ತು ತಾನಿತ್ಯದಲ್ಲಿ ಸುತ್ತಿ ಬಂದಂತೆ ಸರ್ವಜ್ಞ ಅಂತ. ಇಲ್ಲಿ ಕೂತಿರುವಂತಹ ಪ್ರತಿಯೊಬ್ಬರಲ್ಲಿಯೂ ನಮ್ಮದೇ ಆದ ಶಕ್ತಿ ಸಾಮರ್ಥ್ಯಗಳು ಬೇರೆ ಇವೆ. ಇದಾವ ಸೈಕಾಲಜಿ ಗೊತ್ತಿದೆ. ಒಂದು ಜೋಳದ ತೆರೆಯಲ್ಲಿರುವ ಜೋಳದ ಕಾಳುಗಳಿಗೂ ವ್ಯತ್ಯಾಸವನ್ನು ನಾವು ಕಾಣುತ್ತೇವೆ ಅಂದ ಮೇಲೆ ಬೇರೆ ಬೇರೆ ಕುಟುಂಬದಿಂದ, ಬೇರೆ ಬೇರೆ ಮನೆತನದಿಂದ, ಬೇರೆ ಬೇರೆ ಜಿಲ್ಲೆಯಿಂದ, ಬೇರೆ ಬೇರೆ ಊರಿನಿಂದ ಬಂದಂತಹ ನಮ್ಮಲ್ಲಿ ಎಷ್ಟು ವೈವಿಧ್ಯತೆಗಳಿವೆ. ಹೌದಾ? ನಮ್ಮಲ್ಲಿಯೇ ಒಂದು ಶಕ್ತಿ ಅಡಗಿದೆ. ಆ ಶಕ್ತಿಯನ್ನು ಹೊರಹಾಕುವಂತಹ ಕೆಲಸ ಯಾವುದರ ಮೂಲಕ ನಡೀಬೇಕಾದ್ರೆ ನಿನ್ನ ಪ್ರಯತ್ನದ ಮೂಲಕ ನಡೀಬೇಕು ಅಂತ. ಅದಕ್ಕೆ ಹೇಳ್ತಾನೆ, ದೇಹವನ್ನು ದಂಡಿಸದೆ ಮಾಯವನ್ನು ಖಂಡಿಸದೆ ಅಂತ ಹೇಳಿಲ್ಲ. ದೇಹದಂಡನೆ ಆಗಬೇಕು, ಪ್ರಾಮಾಣಿಕವಾದ ಪ್ರಯತ್ನ ಅನ್ನುವಂಥದ್ದು ನಡಿಬೇಕು. ಆವಾಗ ಏನಪ್ಪಾ ಅಂದ್ರೆ ನಾವು ಬಹಳಷ್ಟು ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯವಾಗತ್ತೆ ಅನ್ನುವಂಥದ್ದನ್ನ ನಾವು ನೋಡ್ತೀವಿ ಅಂತ. ಹೌದಾ? ಇನ್ನೊಂದು ಕಡೆ ಹೇಳಬೇಕು ಅಂತಂದ್ರೆ ಸರ್ವಜ್ಞ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಏನಪ್ಪಾ ಅಂದ್ರೆ ತನ್ನದೇ ಆದಂತಹ ಛಾಪನ್ನ ಮೂಡಿಸ್ತವ ಯಾರಪ್ಪ ಅಂದ್ರೆ ಸರ್ವಜ್ಞ. ಹೌದಾ? ಅವ ಹೇಳ್ತಾನೆ, ಕರೆಯಲೇ ಬರುವವನ ಬರಗಾಲಿನಿಂದ ನಡೆಯುವವನ, ಬರೆಯಲೇ ಓದುವವನ ಕರೆತಂದು ಕರದಿಂದ ಹೊಡೆಯಂದ ಸರ್ವಜ್ಞ. ಹೌದಾ? ಹೇಳಿದೆ. ಇದನ್ನು ನೀವು ಈಗ ಒಬ್ಬರು ಟೀಚರ್ ಆಗಿ ನೀವು ಇದನ್ನು ಹೆಂಗೆ ಎಕ್ಸ್ಪ್ಲೇಷನ್ ಕೊಡ್ತೀರಿ ನೀವು ಹುಡುಗರಿಗೆ? ಕರೆಯದೇ ಬರುವವನ, ಬರಗಾಲಿನಿಂದ ನಡೆಯುವವನ, ಬರೆಯದೇ ಓದುವವನ ಕರೆತಂದು ಹೊಡೆಯಂದ ಸರ್ವಜ್ಞ ಅಂತ ಹೇಳ್ತೀವಿ. ನಾವು ಹೆಂಗ್ ಹೇಳ್ತೀವಿ? ಕೈಲಾದೆ ಬರಬಾರ್ದ್ರಿ, ಯಾರು ಕೈಲಾದೆ ಹೋಗ್ಬಾರ್ದು ಅಂತ ಅಂಬರೀಶ್ ಸರ್ ಕರೀಲಿಕ್ಕೆ ನಾವಿಲ್ಲಿ ಬರಬಾರ್ದು. ಕರೆಯದೇ ಬರುವವನ, ಬರಗಾಲಿನಿಂದ ನಡಿಬಾರ್ದ್ರಿ ಸರ್, ಕಲ್ಲ ಮುಳ್ಳ ಚುಸ್ತಾವ, ಓಕೆ, ಬರೆಯದೇ ಓದಬಾರದು. ಇದು ಎಂತಹ ಸಂಕುಚಿತ ಅರ್ಥವನ್ನು ಕೊಡ್ತಲ್ಲ. ಆದರೆ ಸರ್ವಜ್ಞನ ದೃಷ್ಟಿಕೋನದಲ್ಲಿ ಈ ತ್ರಿಪದಿ ಎಷ್ಟು ಭಾರಿ ಇರಪ್ಪ ಅಂದ್ರೆ ಇಡೀ ಮಾನವ ಜೀವನವನ್ನೇ ಸಾರ್ಥಕ ಮಾಡಿಕೊಳ್ಳುವಂತಹ ಕಾರ್ಯ ಈ ಬರೀ ತ್ರಿಪದಿ ಒಳಗೆ ಹೇಳೋಣ. ನೋಡಲಿ, ಕರೆಯದೇ ಬರುವವನ, ಬರಗಾಲಿನಿಂದ ನಡೆಯುವವನ, ಬರೆಯದೇ ಓದುವವನ, ಕರೆತಂದು ಕರದಿಂದ ಹೊಡೆಯಂದ ಸರ್ವಜ್ಞ ಅಂದಮೇಲೆ ಫಸ್ಟ್ ವಿಚಾರ ಮಾಡ್ರಿ. ಕರೆಯದೇ ಬರುವುದು ಯಾವುದು? ಕರೆಯದೇ ಬರುವುದು ಯಾವುದು? ಸಿಟ್ಟು. ಮಾತಾಡ್ತಾ ಬಿಪಿ ರೇಸ್, ಮಾತಾಡ್ತಾ ಬಿಪಿ ರೇಸ್. ಸರ್ ಇನ್ನೊಂದು ಟೈಮ್ ಅಸೈನ್ಮೆಂಟ್ ಬರೆಯೋ ಅಂದ್ರೆ ಅದೇನು ಚೆನ್ನಾಗಿಲ್ಲ. ಕರೆಯದೇ ಬರುವುದು ಯಾವುದು? ಸಿಟ್ಟು. ಕರೆಯದೇ ಬರುವುದು ಯಾವುದು? ಸಿಟ್ಟು. ಹೌದಾ? ಬರಗಾಲಿನಿಂದ ನಡೆಯುವುದು ಯಾವುದು? ಮನಸ್ಸು. ಎಲ್ಲಿ ಬೇಕಲ್ಲ ಹರಿತದ ಮನಸ್ಸು.
ಮನಸ್ಸಿನಲ್ಲಿ ಕಂಟ್ರೋಲ್ ಆಗದ ನಮಗೆ ವಿಚಾರ ಮಾಡ್ತೀವಿ. ಸುಮ್ಮನೆ ಎಲ್ಲೋ ಹೊಂಟಿರ್ತೀವಿ, ಏನೋ ಲೆಸನ್ ಮಾಡ್ಬೇಕಂದಿರ್ತೀವಿ, ಏನೋ ತಿಳಿಯಾಗ್ತದ. ಸುಮ್ಮನೆ ಹೇಳು, ನಾನು ಇನ್ ಮುಂದೆ ಅಂತ ಭಾರಿ ಆಗ್ತೀನಿ, ನಾನು ಇಂಥ ಭಾರಿ ಆಗ್ತೀನಿ, ಅದನ್ನು ಮಾಡ್ಬೇಕಾಗಿತ್ತು, ನಾ ಇದನ್ನು ಮಾಡ್ಬೇಕು. ಸ್ವಲ್ಪ ಒಬ್ಬರ ಮನಸ್ಸಲ್ಲಿ ಒಂದು 10 ನಿಮಿಷ ಕಂಟ್ರೋಲ್ದಾಗ ಐತೆ. 10 ನಿಮಿಷ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಇವತ್ತಿನ ಯುವಕರಲ್ಲಿ, ಯುವತಿಯರಲ್ಲಿ, ನಮ್ಮಲ್ಲಿ ಏಕಾಗ್ರತೆ ಅನ್ನುವಂಥದ್ದು ಎಲ್ಲಿ ಹೋಗಿದೆ? ಸುಮ್ಮನೆ ತಲೆಯಾಗ 108 ಬಂದ 108 ತಲೆಯಾಗ ತುಂಬಿಡುದು. ಈಗ BEd ಮಾಡಕತ್ತಿ ಅಂದ್ಮೇಲೆ ಕರೆಕ್ಟ್ ಇದನ್ನ ಮಾಡಿ ಅದು ಬಿಡುದು. TET ಪಾಸ್ ಆಗೋದು ಇಲ್ಲೋ, ಮುಂದೆ ನನ್ನ ನೌಕರಿ ಬರ್ತದೋ ಇಲ್ಲೋ, ನಾನು ಗೌರ್ಮೆಂಟ್ ಟೀಚರ್ ಆಗ್ತೀನೋ ಇಲ್ಲೋ, ಎದಕ್ಕೆ ಎಲ್ಲ ಹಾಳು ಕದ್ದಿ ಮಾಡಬಾರ್ದು. ಸರ್ವಜ್ಞ ಭಾಷಣ ಹಾಳು ಕದ್ದಿ ಒತ್ತ ಮಾಡಬಾರ್ದು. ಹೌದಾ? ಜೀವನವನ್ನು ನಾವು ಬಹಳಷ್ಟು ಸುಖಮಯವಾಗಿ ಆನಂದಮಯವಾಗಿ ಕಳಿಬೇಕನ್ನಾಕ ಒಂದೇ ಒಂದು ಮಾತು ಬಿಟ್ಟು ನಾನು ನಿಮಗೆ. ಹೌದಾ? ಏನಪ್ಪಾ ಅಂತ ಕೇಳಿದಾಗ ಒಂದು ಮಾತು ಏನಪ್ಪಾ ಅಂತಂದ್ರೆ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು. ಹೌದಾ? ಭವಿಷ್ಯ ನಿಮಗೆ ತಿಳಿದಿತ್ತಂದ್ರೆ ನೀವು ಯಾರು BEd ಮಾಡ್ತಿದ್ರೆ ಇಲ್ಲ, ಸುಮ್ಮನೆ ಹೇಳ್ತೀನಿ. ಆಮೇಲೆ ಭೂತಕಾಲವನ್ನು ಯೋಚಿಸಬೇಡಿ, ಹಿಂದೆ ಆಗ್ಯದೆ. ಹಿಂದೆ ಹೋಗ್ರಿ ನೀವು. ಈ ಸದ್ಯ ಡಿಗ್ರಿ ಇದ್ದಾಗ, SSLC ಇದ್ದಾಗ, PUC ಇದ್ದಾಗ ಹೋಗ್ರಿ. ಏನದ ಇನ್ನೊಂದು ಓದಿದ್ರೆ ಇನ್ನೊಂದು 4 ಮಾರ್ಕ್ಸ್ ಹೆಚ್ಚಿಗೆ ಬರ್ತಿದ್ವು, ಯೂನಿವರ್ಸಿಟಿಗೆ ಯಾಕೆ ಬರ್ತಿದ್ದೇನೋ, ನನಗೆ ಅದ ಆಗ್ತಿತ್ತೇನೋ, ನನಗೆ ಇದ ಆಗ್ತಿತ್ತೇನೋ, ನಾ ಹಂಗ ಮಾಡಬಾರ್ದಾಗಿತ್ತು, ನಾ ಹಿಂಗ ಮಾಡಬಾರ್ದಾಗಿತ್ತು, ಎಲ್ಲ ಮಾಡಿ ಬಂದೇ ಅಲ್ಲ. ಈಗ ಅದೇನೇ ಬರ್ತದೇನು ಪಾಸ್ಟ್ ಬರ್ತೈತೇನ್ರಿ? ಸಾಧ್ಯವಿಲ್ಲ. ಅದಕ್ಕೆ ಹೇಳ್ತೀನಿ, ಬದುಕುವುದು ಒಂದು ಕಲೆ ವಿದ್ಯಾರ್ಥಿಗಳೇ. ಭೂತವನ್ನ ವಿಚಾರ ವರ್ಷ ಮಾಡಬೇಡ. ಹಿಂದೆ ಆಗಿ ಹೋಗಿದ್ದು ನಾವು ಏನೂ ಮಾಡಕ್ ಸಾಧ್ಯ ಆಗುವುದಿಲ್ರಿ. ಇದು ಒಂದು ಆಗಿರ್ಬೋದು. ಮುಂದೆ ಭವಿಷ್ಯವನ್ನ ಯೋಚಿಸಬೇಡ್ರಿ, ಹಿಂದಿಂದ ನೆನೆಸಬೇಡ್ರಿ, ಮುಂದಿಂದ ಯೋಚಿಸಬೇಡ್ರಿ. ಮುಂದೆ ನೋಡ್ರಿ, ಭವಿಷ್ಯಕ್ಕೆ ಕೂತ್ರಿ ಅಂದ್ರೆ ಈ TET ಮಾನ್ಯ 1 ಲಕ್ಷ ಜನ ಪಾಸ್ ಆಗ್ಯಾರ, ಅದ್ರಾಗ ಒಂದು 10,000 ಪೋಸ್ಟ್ ಕರಿತಾನ, ನಾನು ಹಾಕೈತೆ ಇಲ್ಲ, ನಾನು ಏನ್ ಮಾಡ್ಬೇಕು, ಏನ್ ಸುದ್ದಿ, ನಾ ಟೀಚರ್ ಆಗಿ ನನ್ನ ಗತಿ ಹೆಂಗ, ನನ್ನ ಕಂಪ್ನಿ ಹೆಂಗ ನಡೀತದ, ಏನ್ ಸುದ್ದಿ, ಎದಕ್ ಬೇಕಿದೆ? ಮುಂದಿನ ಭವಿಷ್ಯ ನಮಗೆ ಏನಾದ್ರು ಗೊತ್ತಿತ್ತಂದ್ರೆ ನಾವು ಇವತ್ತು ಇಲ್ಲಿ BEd ಮಾಡಕ್ ಬರ್ತಿದ್ದೆ, ನಾವು ಉಪನ್ಯಾಸ ಮಾಡಕ್ ಬರ್ತಿದ್ದೆ. ಹೌದಾ? ಇಲ್ಲ, ಭವಿಷ್ಯದ ಬಗ್ಗೆ ಯೋಚಿಸಬೇಡಿ. ಸರ್ವಜ್ಞತೆ. ಹೌದಾ? ಭವಿಷ್ಯದ ಬಗ್ಗೆ ಯೋಚನೆ ಬೇಡ, ಭೂತಕಾಲದ ಬಗ್ಗೆ ಚಿಂತೆ ಬೇಡ, ವರ್ತಮಾನವನ್ನು ಸದುಪಯೋಗ ಮಾಡಿಕೊಳ್ಳ್ರಿ. ಅದು ನಿಜವಾದಂತಹ ಬದುಕುವ ಕಲೆ ಅಂತ ನನ್ನ ಸರ್ವಜ್ಞ. ಹೌದಾ? ವರ್ತಮಾನ, ಪ್ರೆಸೆಂಟ್ ಟೆನ್ಸ್. ಎಸ್, ಈಗ ನೀವು ಬಂಜಾರ ಶಿಕ್ಷಣ ಮಹಾವಿದ್ಯಾಲಯದ ಪ್ರಶಿಕ್ಷಣಾರ್ಥಿಗಳು, ವೇದಿಕೆ ಮೇಲೆ ನಿಮ್ಮ ಗುರುಗಳದಾರ, ನಿಮ್ಮ ಗುರುಗಳ ಅನುಭಾವಿಗಳದಾರ, ಅವ್ರು ಏನೇನು ಹೇಳ್ತಾರೆ ಅದನ್ನು ಸರಿಯಾದ ಒಂದು ಕ್ರಮದಲ್ಲಿ ನೀವು ಮಾಡುತ್ತಾ ಹೋದರೆ ಯಶಸ್ಸು ನಿನ್ನದೇ ಆಗಿರುತ್ತದೆ. ಹೌದಾ? ಇಲ್ಲ, ಅದಕ್ಕೆ ಯಾವಾಗ ಆಲ್ವೇಸ್ ಲಿವ್ ಇನ್ ಪ್ರೆಸೆಂಟ್ ಟೆನ್ಸ್ ಅಂತ ನಾವು ಆಲ್ವೇಸ್ ಪ್ರೆಸೆಂಟ್ ಟೆನ್ಸ್ ಆಗಿರ್ಬೇಕು. ವರ್ತಮಾನ, ಈ ಸತ್ಯ ಏನದಲ್ಲ ಇದನ್ನಷ್ಟೇ ಸದುಪಯೋಗ ಮಾಡ್ಕೊಂಡು ಕಲಿಬೇಕು. ಹೌದಾ? ಇಲ್ಲ, ಸಮಯ ಮತ್ತು ಸಮುದ್ರದ ಅಲೆಗಳು ಯಾರಿಗಾಗಿ ಕಾಯೋದು? ಸುಮ್ಮನೆ ನೀವು ಯೋಚಿಸ್ಕೊಂಡು ಕುಂತಿ ಇಲ್ಲೆಲ್ಲ ನಿಮ್ಮ ಜೋಡಿ ವರ್ತಮಾನ ಸರಿಯಾಗಿ ಯಾವ ಬಳಸೋದಲ್ಲ, ಅವ ಭವಿಷ್ಯದ ಬಗ್ಗೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಕಾಲಾಯ ತಸ್ಮೈ ನಮಃ. ಹೌದಾ? ಕಾಲವೇ ಉತ್ತರವನ್ನು ಕೊಡುತ್ತದೆ. ಅದಕ್ಕಾಗಿ ಸರ್ವಜ್ಞ ಹೇಳ್ತಾನ. ಹೌದಾ? ಇಲ್ಲಿ ಸರ್ವಜ್ಞ ಹೇಳಿದಂತ ಆ ತಿಪ್ಪದಿ ನಿಮಗೆ ಹೇಳಾಗ್ತಿದ್ದೇನೆ, ಕರೆಯದೇ ಬರುವವನ ಅಂದ್ರೆ ಸಿಟ್ಟು, BP ರೇಸ್ ಮಾಡ್ಕೋಬೇಡ. ಸಣ್ಣ ಸಣ್ಣ ವಿಷಯ ಕರೆ ಹೇಳ್ತಾರಲ್ಲ, ಸಿಟ್ಟಿನಲ್ಲಿ ಕೊಯ್ದು ಮೂಗು ಮತ್ತೆ ಬಂದಿದ್ದೆ ಅಂತ ಬರ್ತದೆ. ಒಂದು ಕ್ಷಣ ಸರಿತಂದ್ರೆ ಎಷ್ಟೋ ಮಹಾನ್ ಕಾರ್ಯಗಳಾಗ್ತಿತ್ತು. ನಾವು ಇವತ್ತು ನೋಡಿ ನಾವೆಲ್ಲ ಯೂಟ್ಯೂಬ್ ಅಲ್ಲಿ ತೆಗೆದು ನೋಡಿದ್ರೆ ಬರೀ BP ಹೆಚ್ಚಾಗೋದಿಲ್ಲ. ಹೌದಲ್ರಿ? ಸಿಟ್ಟಿಗೆ ಒಂದು ಕ್ಷಣನೂ ತಮ್ಮ ಮನಸ್ಸನ್ನ ಹಿಡಿತದೊಳಗೆ ಇಟ್ಕೊಳ್ಳೋದಕ್ಕೆ ಅನಾಹುತಗಳು ನಡೀತಾವ. ಹೌದು, ನಿಮಗೆಲ್ಲ ಸಾಕಷ್ಟು ಗೊತ್ತದ. ಮೊನ್ನೆ ಒಬ್ಬ ಪ್ರತಿಷ್ಠಿತ ವೈದ್ಯರನ್ನು ನೋಡ್ತೀವಿ ನಾವು. ಕ್ಷಣ ಮಾತ್ರಕ್ಕಾಗಿ ಇವತ್ತು ಹೋಗಿ ಅಲ್ಲಿ ಸೆರೆಮನೆಯಲ್ಲಿ ಕುಳಿತುವಂತ ವಿಷಯ ನೋಡೋದು ಎಂತ ಪ್ರತಿಷ್ಠಿತ ವೈದ್ಯರು. ಯಾಕೆ ಒಂದು ಕ್ಷಣ ಕೋಪವನ್ನು ತಡ್ಕೊಂಡಿದ್ರು? ಸರ್ವಜ್ಞ ಹೇಳ್ತಾನೆ, ಕರೆಯದೇ ಬರುವವನ ಅಂದ್ರೆ ಸಿಟ್ಟು. ಕರೆಯದೇ ಬರುವುದು ಸಿಟ್ಟು. ಬರಗಾಲಿನಿಂದ ನಡೆಯುವುದು ಮನಸ್ಸು. ಎಲ್ಲಿ ಬೇಕಾದ್ರೆ ಹರಿಯುವುದು ಮನಸ್ಸು. ಅದನ್ನು ಎಲ್ಲಿ ಹೋಗಲಕ್ಕೆ ಹರಿಯಲಕ್ಕೆ ಬಿಡಬೇಡ. ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ, ವಿಚಾರಿಸಿದಡೇನು ಹುರಳಿಲ್ಲವಯ್ಯ ಅಂತ ಶರಣರು. ಹತ್ತಿ ಹಣ್ಣು ಬಡದು ನೋಡಿದ್ರೆ ಎಷ್ಟು ಆಯ್ತು. ಹೌದಿಲ್ಲ? ಹಂಗೆ 108 ಗೊಂದಲಗಳನ್ನು ಇಟ್ಟುಕೊಂಡು ನಾನು ಮನಸ್ಸಿನೊಳಗೆ ಇಟ್ಕೊಂಡು ಕೂತ್ರೆ ಏನಾದ್ರೂ ನನ್ನ ಕೈಯಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆಯೇ? ಇಲ್ವಲ್ಲ? ಅದಕ್ಕೆ ಹೇಳ್ತಾನ, ಬರಗಾಲಿನಿಂದ ನಡೆಯುವುದು ಮನಸ್ಸು. ಅದನ್ನ ಆ ಕಡೆ ಹರಿಯಾಕೆ ಬಿಡಬೇಡ. ಹೌದಾ? ಬರೆಯದೇ ಓದುವುದು ನಾಲಿಗೆ. ಯಾಕಡೆ ಕಡೆ ಮಾತಾಡ್ತದ. ದೊಡ್ಡವರನ್ನಂಗಿಲ್ಲ, ಸಣ್ಣವರನ್ನಂಗಿಲ್ಲ, ಚಿಕ್ಕವರನ್ನಂಗಿಲ್ಲ, ಹಿರಿಯರ ಪುಟ್ಟರನ್ನಂಗಿಲ್ಲ, ಗುರುಗಳನ್ನಂಗಿಲ್ಲ, ತಾಯಿ ಅನ್ನಂಗಿಲ್ಲ, ತಂದೆ ಅನ್ನಂಗಿಲ್ಲ. ಮಾತಾಡೋದು ದೊಡ್ಡ ಶಾಣರಾಗಿ ಮಾತಾಡ್ಬಿಡುದು. ಹೌದಾ? ಇವು ಮೂರೂ ನಿನ್ನ ಕಂಟ್ರೋಲ್ ತಪ್ಪು ಹೊಂಟಾಗ ಕರದಿಂದ ಹೊಡೆದು ಕಂಟ್ರೋಲ್ದಾಗ ಇಟ್ಟಗೋ ಅಂತ ಹೇಳೋ ಸರ್ವಜ್ಞ. ಹೌದಾ? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಹೌದಾ? ಸರ್ವಜ್ಞ. ಹೌದಾ? ಎಷ್ಟು ಚಂದ ದಾನ ಕೊಟ್ಟವ್ರ ಬಗ್ಗೆ ಹೇಳ್ತಾನೆ. ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರನಿಗೆ, ಕೊಟ್ಟದ್ದು ಕೆಟ್ಟಿತನ ಬೇಡ, ಮುಂದಕ್ಕೆ ಕಟ್ಟಿಯುವುದು ಬುದ್ಧಿ ಸರ್ವಜ್ಞ ಅಂತ. ಹೌದಾ? ಒಮ್ಮೆ ದಾನ ಕೊಟ್ಟಲ್ಲ, ಅದನ್ನು ಕೊಟ್ಟೆನ, ಇದನ್ನು ಮಾಡಿದೆ, ಹಂಗೆ ಮಾಡಿದೆ, ಹಿಂಗೆ ಮಾಡಿದೆ ಎಂದು ಯೋಚನೆ ಮಾಡಬಾರ್ದು. ಒಂದು ಹೇಳಿ ನನ್ನ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರು ಮೇಲಿಂದ ಮೇಲೆ ಹೇಳಿದಂತ ಒಂದು ಮಾತು ನೆನಪಾಗ್ತದೆ ನನಗೆ.
ಅವರನ್ನು ಒಂದು ಮಾತಾಡಿದ್ರು, ಸುರೇಶ್ ವಿಜಯವರೇ ಅಂತಂದ್ರು. ಯಾಕೆಪ್ಪ ಜನಗಳು ಅಂತ ಕೇಳಿದಾಗ, ನಡೆದ ದಾರಿ ದುಡಿದ ಕೂಲಿ, ನಡೆದ ದಾರಿ ದುಡಿದ ಕೂಲಿ ಜಗತ್ತಿನೊಳಗೆ ಎಂದೂ ಸುಳ್ಳಾಗಿಲ್ಲ, ಸುಳ್ಳಾಗುವುದಿಲ್ಲ ಅನ್ನುವಂತ ಮಾತು. ಹೌದಾ? ನೀವು ಮಾಡುವಂತಹ ಪ್ರಾಮಾಣಿಕವಾದಂತಹ ಪ್ರಯತ್ನ, ನೀವು ಮಾಡಿದಂತಹ ಪ್ರಾಮಾಣಿಕವಾದ ಪರಿಶ್ರಮ ನಿಮ್ಮನ್ನು ಇಂದಿಲ್ಲ ನಾಳೆ ಕೈ ಹಿಡದೇ ಹಿಡಿತದೆ, ಮುಂದಕ್ಕೆ ತಂದೇ ತರ್ತದೆ. ಅದ್ರ ಬಗ್ಗೆ ನಿಮ್ಗೆ ನಂಬಿಕೆ ಇರಬೇಕು ಹೊರತು ಅನ್ಯತಃ ಏನಪ್ಪಾ ಅಂದ್ರೆ ಸಮಯವನ್ನ ಹಾಳು ಮಾಡುವುದಾಗಲಿ, ಅನ್ಯತಃ ಬೇರೊಬ್ಬರ ವಿಷಯಗಳಲ್ಲಿ ತಲೆ ಹಾಕುವುದಾಗಲಿ, ಇಂತಹ ಯಾವುದೇ ಕಾರ್ಯಗಳನ್ನು ಮಾಡಬಾರದು ಅಂತ ಸರ್ವಜ್ಞ ಬಹಳ ಹೆಜ್ಜೆಗೂ ಹೇಳ್ತಾನ. ಹೌದಾ? ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು. ನೋಡಿ, ಇದೆಲ್ಲ ನಾವೇ ಅಪ್ಲೈ ಮಾಡ್ಬೇಕ್ರಿ. ನಾವು ಉದ್ದೇಶ ಮಾಡೋದು ಅಲ್ಲೇ ಅದಿದ್ದು ಅಪ್ಲೈ ಮಾಡ್ಕೋಬೇಕು ಇದನ್ನ. ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು, ತನ್ನಂತೆ ಬರದ ಬಗೆದೊಡೆ ಕೈಲಾಸ ಪಿನ್ನಾಣವಕ್ಕೂ ಸರ್ವಜ್ಞ ಅಂತ. ಹೌದು, ಹಸಿದವರಿಗೆ ಅನ್ನವನ್ನ ಹಾಕಬೇಕು ಶರಣ. ಹೌದಾ? ಹಸಿದವರಿಗೆ ಅನ್ನವನ್ನ ಹಾಕ, ಅನ್ನವನ್ನು ಇಕ್ಕುವುದು, ನನ್ನಿಯನ್ನು ನುಡಿಯುವುದು. ಎರಡು ನೀ ಮಾತಾಡಿ ಅಂದ್ರೆ ನಿನ್ನ ಸುತ್ತಮುತ್ತಲಿರುವಂತ ಜನ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ನಿನ್ನ ಜೊತೆ ಮಾತಾಡಿದ್ದಕ್ಕೆ ಅವರು 8 ದಿವಸ ಅಲರ್ಟ್ ಆಗಿರ್ಬೇಕು. ಎಷ್ಟೊಂದು ಮಾತಾಡಪ್ಪ, ಎಂತ ಪ್ರಶ್ನೆ ಬಂದಾಗ ಎಂತ ಒಳ್ಳೆ ಮಾತುಗಳನ್ನು ಹೇಳಪ್ಪ, ಇವತ್ತು ಅವನ ಮಾತಿನಿಂದ ಬದುಕಿ ಅನ್ಬೇಕು. ಹೌದಾ? ಅಂತಹ ಎರಡು ಇಂಥ ನುಡಿಗಳು ಒಂದು ಮತ್ತಿಟ್ಟು ಅವ್ರು ಇನ್ನೂ ಒಂದು ಕ್ಷಣವಂತ ಬದುಕಬೇಕು ನೋಡಿ, 2 ಸೆಕೆಂಡ್ದಾಗೆ ಸಾಯಿ ಅಂತ ಕೇಳಿದ್ರೆ ಅದು ಮಾತಲ್ವಲ್ಲ. ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು, ತನ್ನಂತೆ ಬರಲ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅನ್ನೋದನ್ನ. ನಾ ಹೆಂಗೋ ನಮ್ಮ ಕುಂಬಾರಸರು ಹಂಗೆ, ನಮ್ಮ ಪವಾರಸರು ಹಂಗೆ ಅನ್ನುವಂತ ಮನೋಭಾವನೆ ಇರಬೇಕು. ಹೌದಾ? ಇಲ್ಲಿ ತನ್ನಂತೆ ಬರಲ ಬಗೆದೊಡೆ. ಒಂದು ಕಡೆ ಚೀನಾದ ಕನ್ಫ್ಯೂಸಿಯಸ್ ಒಂದು ಮಾತು ನೀವು ಹೆಸರು ಕೂಡ ಕೇಳಿರಬಹುದು. ನೀನು ಯಾವುದನ್ನು ಸಹಿಸುವುದಿಲ್ಲವೋ ಅದನ್ನ ಅನ್ಯರ ಮೇಲೆ ಯಾವತ್ತೂ ಹೇಳಬೇಡ. ನಿನ್ನ ಕೈಲೇ ಯಾವುದು ಮಾಡಾಕ ಆಗುದಿಲ್ಲಲ್ಲ ಅದನ್ನು ಮತ್ತೊಬ್ಬರಿಗೆ ಹೇಳಕ್ ಹೋಗಬೇಡ. ಅರ್ಥ ಆಯ್ತಾರ ಹೇಳೋದು? ಆಮೇಲೆ ನಿಮಗೂ ಇನ್ನೂ ಮಾತಾಡ್ತೀವಿ, ಇನ್ನೂ ಈ ಪ್ರಶಿಕ್ಷಣಾರ್ಥಿಗಳು ಮಂದಿ ನೋಡಾಕ ಬರೀ CC ಕ್ಯಾಮ್ರಾ ಇರ್ತಾವ. ನಮಗೆ ಹೆಜ್ಜೆಗೂ CC ಕ್ಯಾಮ್ರಾ. ನಮ್ಮ ಮಕ್ಕಳಿಗೆ ಯಾರು ಹೋಗ್ತೀವಲ್ಲಿ ಇವ್ರು ನಮ್ಮ ಮೇಡಮ್, ಇವ್ರು ನಮ್ಮ ಸರ್, ಇವ ಹಿಂಗಣ ಯಾರು ಹೋಗ್ರಿ CC ಕ್ಯಾಮ್ರಾ. ನಮ್ಮ ಸುತ್ತ ಫುಲ್ ಅಲರ್ಟ್ ನಾವು. ಹೌದಾ? ಈ ಪವಿತ್ರವಾದಂತಹ ಹುದ್ದೆಗೆ ಬರುವಂತಹ ನೀವು ಯಾವುದರ ಆಚರಣೆಯಲ್ಲಿ ಇರುತ್ತದೆಯೋ ಅದನ್ನ ಮಾತ್ರ ವಿದ್ಯಾರ್ಥಿಗಳಿಗೆ ಉಪದೇಶ ಮಾಡಬೇಕು. ಹೌದಾ? ನೀನೇ ಗುಟಕ ತಿನ್ನಬೇಡ ಅಂತ ದೊಡ್ಡದಾಗಿ ಕ್ಲಾಸ್ಗಳು ಭಾಷಣ ಬಿದ್ದದ್ದು, ಹೊರಗೆ ಮತ್ತೊಬ್ಬ ಹುಡುಗನ ಕೈಲಿ ಅದೇ ಗುಟಕ ತರಿಸಿ ತಿನ್ನುವುದು ಯಾವ ಹುಡುಗ ನೋಡ್ತಾನ ಅಂದ್ರೆ ಮರುಸಿನ ಬಗ್ಗೆ ಅವನ ಗೌರವ ಏನಾಗಲಿಕ್ಕೆ ಸಾಧ್ಯ? ಏನಾಗ್ತದೆ ಅನ್ನೋದು ವಿಚಾರ ಮಾಡ್ಬೇಕಲ್ಲ ನಾವು. ಅವತ್ತಾನ ಹುಡುಗ ಮಗ ದೊಡ್ಡ ಭಾಷಣ ಮಾಡಿಬಿಟ್ಟ, ಇಲ್ಲಿ ನೋಡಿ ಅವ್ರ ಕೈಲಿ ಕರೆಸ್ತೀನಿ ಬಾ, ನಮ್ಮ ಆಸ್ತರ ಇರ್ತಾರ ಬಾ ಅಂತ ಅವ್ರು. ಹೌದಾ? ಅದಕ್ಕೆ ಶಿಕ್ಷಕ ವೃತ್ತಿಗೆ ಬರುವಂತಹ ನಾವು ನಮ್ಮನ್ನು ನೋಡಿದಾಗ ಎದುರಿನ ನಮ್ಮ ಕೈಯೊಳಗೆ ಕಲಿತಂತಹ ವಿದ್ಯಾರ್ಥಿಗಳ ಕಲಿತಕ್ಕೆ ಗೌರವಯುತವಾಗಿ ನಮಸ್ಕಾರ ಮಾಡುವಂತಹ ಮನೋಭಾವನೆಯನ್ನು ಬೆಳೆಸೋದಾದ್ರೆ ಈ ವೃತ್ತಿಗೆ ಬರಲಿ. ಅರ್ಥ ಆಯ್ತಾ? ಇಲ್ಲಾಂದ್ರೆ ಮತ್ತೆ ಸಾಕಷ್ಟು ವೃತ್ತಿಗಳಿರ್ತಾವ, ಅಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ. ಹೌದು, ಸರ್ವಜ್ಞ 1 2 ಸಾವಿರಾರು ತ್ರಿಪದಿಗಳನ್ನು, ಕೆಲವು ಇತಿಹಾಸಕಾರರ ಪ್ರಕಾರ ನಾವು ನೋಡಿದ್ವಿ ಅಂತಂದ್ರೆ 7,000 ತ್ರಿಪದಿಗಳನ್ನು ಬರದ ಅಂತ ಹೇಳ್ತಾರೆ, ಕೆಲವರು 3,000 ಅಂತ ಹೇಳ್ತಾರೆ. ನಮಗೆ ಸಿಕ್ಕಿದ 1,000 ತ್ರಿಪದಿಗಳೇನಪ್ಪ ಅಂದ್ರೆ ಅವರು ಏನಪ್ಪ ಅಂದ್ರೆ ಸರ್ವಜ್ಞರು ಅನ್ನುವಂಥದ್ದು ನಾವು ನೋಡ್ತೀವಿ ಅಂತ. ಹೌದಾ? ಸಾಲವನ್ನು ಕೇಳುವಾಗ ಆಗೋನು ಉಂಟಲ್ಲ ನೋಡ್ರಿ. ಸಾಲ ಕೈಯಲ್ಲಿ ಸಾಲ ಮಾಡ್ಬೇಕಾದ್ರೆ ಇಸ್ಕೋಬೇಕಾದ್ರೆ ಅಗ್ರಿ ಏನ ಅಷ್ಟು ಚಂದ. ಸಾಲವನ್ನು ಕೇಳುವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ. ಎಷ್ಟು ಅವ್ರದ್ದು ಮೈಂಡ್ ಹೆಂಗಿತ್ತು ಶರಣದ್ದು ಅನ್ನುವಂಥದ್ದು ನನಗೆ ವಿಚಿತ್ರ ಆಗಿರ್ತದೆ. ಅವ್ರೇನು ದೊಡ್ಡ PhD ಲೆವೆಲ್ ಕಲಿತವ್ರಲ್ಲ, ಆದರೆ ಅನುಭವ ಎಷ್ಟು ದೊಡ್ಡದಿತ್ತವರು. ಈಗ ನಾವು ನೋಡ್ತೀವಿ, ಅದೇ ಹೇಳ್ತೀನಿ, ಈಗ ನಾವು ಯಾರಿಗೂ 10 ರೂಪಾಯಿ ಕೊಟ್ಟು ನೋಡ್ರಿ, ಕೊಟ್ಟ ಇಸ್ಕೊಂಡ ಇರ್ಬಂದ್ರೆ ಕೊಟ್ಟವ ಪಾಡಂಗಿ ಇಟ್ಟೇ ಇಲ್ಲ ಮನೆ ಬರ. ಹೌದಾ? ಅದಕ್ಕೆ ಸಾಲ ಮಾಡಾಕ ಬಹಳ ಚಂದ ಅನಿಸ್ತದೆ. ಆದ್ರೆ ಕೊಡುವಂತ ಬಂದಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಅಂತ ಎಷ್ಟು ನೋಡ್ರಿ. ಒಂದು ಸಣ್ಣ 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 ವಿಷಯದಿಂದ ಒಂದೊಂದೇ ತ್ರಿಪದಿಗಳನ್ನ ನಮ್ಮ ಮನೆಯೊಳಗೆ ನಾವು ಅಳವಡಿಸಿಕೊಂಡಿದ್ದೇ ಆದರೆ ಈಗೆಲ್ಲ ಹೇಳ್ತಾನೆ ಸರ್. ಸರ್ವಜ್ಞ ಹೇಳ್ತಾನೆ, ಬೆಚ್ಚನ ಮನೆ ಇರಲು ವೆಚ್ಚಕ್ಕೆ ಹಣವಿಲ್ಲ, ಬೆಚ್ಚನ ಮನೆ ಇರಲು ವೆಚ್ಚಕ್ಕೆ ಹಣವಿರಲು, ಇಚ್ಛೆಯನ್ನರಿತ ಸರಿ ಇರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ಇವತ್ತು ನೋಡಿ, ಒಬ್ಬರ ಕುಟುಂಬದಾಗ ಸ್ವರ್ಗ ಅಂತ ಐತೆ, ನರಕ. ಹೌದು, ನರಕ ಏನೇನು ಕೇಳಬೇಡ. ಯಾಕೆ? ಅತಿಯಾದ ಆಸೆ. ಹೌದು, ಅತಿಯಾದ ಆಸೆ. ಹೌದಾ?
ನೋಡ್ತಿದ್ದೆ ಎಷ್ಟೋ ಕುಟುಂಬಗಳನ್ನು ನೀವೆಲ್ಲ ಅದರಾಗ ಈಗ ನೀವು ಹೇಳ್ತೀರಿ ಕೈ ಒಳಗೆ ಇದೊಂದು ಮೊಬೈಲ್ ಅನ್ನುವಂಥ ಸಾಧನವನ್ನು ಇಡೀ ಜಗತ್ತನ್ನೇ ನಮ್ಮ ಕೈ ಒಳಗೆ ಈ ಜಗತ್ತಿನ ನಮ್ಮ ಮಠದಾರಿ ಆದ ಎಲ್ಲ ಕೈಯಾಗ ಮೊಬೈಲ್ ಹಿಡಿದು ದಿನ ಅದೇ ನೋಡ್ತೀವಿ. ಒಂದರೆ ಸುತ್ತ ನ್ಯೂಸ್ ಅದಾವ ನ್ಯೂಸ್ ಹೊಡೆದು ಎಲ್ಲಿ ಹೋಯಿತು ನಮ್ಮ ಸಂಸ್ಕಾರ, ಎಲ್ಲಿ ಹೋಯಿತು ನಮ್ಮ ಶರಣ ಪರಂಪರೆ, ಎಲ್ಲಿ ಹೋಯಿತು? ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಇನ್ನೂ ಇವತ್ತಿಂತಹ ಶರಣ ಸಾಹಿತ್ಯ ಪರಿಷತ್ ವೇದಿಕೆಗಳು ಉಳಿದಾವನ್ನು ತಿಳ್ಕೊಂಡು ಇವತ್ತಿಂತಹ ವಿಚಾರಗಳನ್ನ ನಾವು ಸುಮ್ಮನೆ ನಮ್ಮ ವಿದ್ಯಾರ್ಥಿಗಳಿಗಾಗಲಿ ಎಲ್ಲೂ ಆಗಲಿ ಹೌದು ನಾವು 10 ಹೇಳಲಾಗ ಒಂದರೆ ಅಳವಡಿಸ್ಕೊಂಡ್ರೆ ಏನಪ್ಪ ಅಂದ್ರೆ ತಿದ್ದದಂಗ ಆಗ್ತದ ಸಮಾಜ ಅನ್ನುವಂಥ ನಿಟ್ಟಿನೊಳಗೆ ಶರಣರಿಗೆ ಹೌದಾ. ಅದಕ್ಕೆ ಯಾವಾಗ ಹೇಳ್ತಾ ಇರ್ತೀನಿ, ಯಾವಾಗಲೇ ಇಲ್ಲಿ ಎಷ್ಟೋ ಜನ ಹೇಳಿದರೆ ನಾಳೆ ನಿಮ್ಗೆ ನೋಡ್ರಿ ಸಂಸಾರವನ್ನು ಸೇರಿ ಎಷ್ಟೊಂದು ಹೇಳ್ತಾ ಸಂಸಾರ ಬೆಚ್ಚನ ಮನೆ ಇರಲು ಬೆಚ್ಚಕ್ಕೆ ಹೆಣವಿರಲು ಇಚ್ಛೆಯನ್ನರಿಗ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ಹೌದಾ, ಇವತ್ತಿನ ಮಹಿಳೆಯರಿಗೆ ದಯವಿಟ್ಟು ತಪ್ಪು ಕೊಡಬೇಡ, ನಮಗೂ ಹೆಣ್ಮಕ್ಳರ ಅಕ್ಕಗೆಲ್ಲ ಇತ್ತಿದ್ರಾಗೆ ತೃಪ್ತಿ ಕೊಡುವಂತಹ ಒಂದು ಜೀವನವನ್ನು ಕಲಿಬೇಕು ನಾವು. ಅವಾಗ ಮನೆ ತಾನಾಗಿಯೇ ಸ್ವರ್ಗ ಆಗ್ತದೆ. ಏನಿದ್ರು ಮನೆಯಾಗ ಯಾವತ್ತು ಇಲ್ಲ 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 ಹಬೇಕ್ 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 ಮಾಡಿದ್ರಿ ಅಂತಂದ್ರೆ ಅವ ಏನ್ ಮಾಡ್ಲಿಕ್ಕೆ ಸಾಧ್ಯ? ನಾವು ಯಾರೇ ಆಗಲಿ ನಮ್ಮದೇ ಕುಟುಂಬ ಆಗಲಿ ನಿಮ್ಮದೇ ಕುಟುಂಬ ಆಗಲಿ ಹೌದಾ ಇಲ್ಲ ಸರ್ವಜ್ಞ ಎಷ್ಟು ಚಂದ ಹೇಳ್ತಲ್ಲ, ಅವುಗಳನ್ನೆಲ್ಲವನ್ನು ನಾವು ಏನಪ್ಪ ಅಂದ್ರೆ ಅಳವಡಿಸಿಕೊಳ್ಬೇಕು ಸರ್. ಬರೀ ಕೇಳಿ ಬಿಡುವಂಥದ್ದಲ್ಲ. ಶರಣರ ಬಾಯಿಯಿಂದ ಬಂದ ಪ್ರತಿಯೊಂದು ನುಡಿಗಳು ವಚನಗಳಾದ, ಶರಣರ ಬಾಯಿಯಿಂದ ಬಂದಂತಹ ಪ್ರತಿಯೊಂದು ಮಾತು ವಚನಗಳಾದ. ನಮ್ಮ ನಿಮ್ಮ ಬಾಯಿಯಿಂದ ಬಂದ ಮಾತುಗಳು ಜಗಳಕ್ಕೆ ಕಾರಣ. ಅದಕ್ಕೆ ಶರಣರು ಮಹಾತ್ಮರು ಎಷ್ಟರ ಮಟ್ಟಿಗೆ ನಮ್ಮನ್ನು ತಿಳಿಸಿದರು. ಒಂದು ಸಣ್ಣ ಒಂದು ಮನೆತನವನ್ನು ಹಿಡಿದುಕೊಂಡು ಒಂದು ಮನೆಯಾಗಿನ ಮಹಿಳೆಯನ್ನ ಗೃಹಿಣಿಯನ್ನ ಹಿಡಿದುಕೊಂಡು ದೇಶ ಆಳುವವರೆಗೂ ಹೆಂಗಿರಬೇಕು ಅನ್ನುವಂತಹ ಪರಿಕಲ್ಪನೆಯನ್ನು ಯಾರಾದರೂ ಪರಿಗಣಿಸಿಕೊಂಡು ಕೊಟ್ಟಿದ್ರೆ ಅದು ಯಾರ ಸರ್ವಜ್ಞ ಅನ್ನೋದನ್ನ ನಾವು ಬೆಳೆಯಬೇಕಾಗುತ್ತೆ. ಹೌದಾ, ಅದಕ್ಕೆ ಹೀಗೆ ಹಲವಾರು ಸರ್ವಜ್ಞ ಇವತ್ತು ಸರ್ವಜ್ಞನ ಅನುಭವ ಅನ್ನುವಂಥ ರೀತಿಯೊಳಗೆ ಅವ್ರ ಬಗ್ಗೆ ಕುರಿತು ಮಾತಾಡಲಾಗ್ತೀವಿ. ಶರಣ ಸಾಹಿತ್ಯ ವಚನ ಪರಂಪರೆಗೆ ನಾವು ಬಂದ್ರೆ ಎಷ್ಟೆಲ್ಲಾ ಮಹನೀಯರಲ್ಲ ಒಂದೊಂದು ವಚನಗಳೇ ಸಾಕು ನಮ್ಮ ಜೀವನವನ್ನು ಉದ್ಧಾರ ಮಾಡಿಕೊಳ್ಳಲಿಕ್ಕೆ. ಹೌದಾ, ಲಾಸ್ಟ್ ಒಂದು ಮಾತು ಹೇಳಿ ಇಷ್ಟಪಡ್ತಾ ಇದ್ದೀನಿ ನಾನು, ಯಾಕಂದ್ರೆ ಸಮಯ ಇದೆ. ಇಲ್ಲಿ ನಾವು ನೋಡುವಂತಹ ಸಂದರ್ಭಗಳಲ್ಲಿ ಹೇಳಬೇಕು ಅಂತಂದ್ರೆ ಯಾವ ವಚನವನ್ನು ನೀವು ಪಾಲಿಸ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ, ಆದರೆ ಒಂದು ವಚನವನ್ನು ನೀವು ಪಾಲಿಸಿದ್ದೇ ಆದರೆ ಜಗತ್ತಿನಲ್ಲಿ ನಿಮಗೆ ಎಂದೂ ಬಡತನ ಬರುವುದಿಲ್ಲ, ಎಂದೂ ನಿಮಗೆ ಅನ್ನ ನೀರಿಗೆ ಕೊರತೆಯಾಗುವುದಿಲ್ಲ, ನಿಮಗೆ ಎಂದೂ ಕೆಟ್ಟದ್ದಾಗಲಿಕ್ಕೆ ಸಾಧ್ಯವೇ ಇಲ್ಲ. ಇಂಥದ್ದು ಒಂದೇ ಒಂದು ವಚನವನ್ನು ನಾನು ಪಾಲಿಸಿದ್ದೇನೆ. ನನ್ನ ಅಜ್ಜನವರು ನನ್ನ ತಂದೆಯವರು ನನಗೆ ಹೇಳಿದ ಮಾತಿದೆ. ನಮ್ಮಪ್ಪ ಇವತ್ತು ನಮ್ಮ ಅಜ್ಜನವರು ನಾನು ನೆನೆಸ್ತೀನಿ. ಯಾರು ನೆನೆಸ್ತೀನಿ ಅಂದ್ರೆ ಇಂತಹ ಶರಣ ಸಾಹಿತ್ಯ ವೇದಿಕೆಗೆ ನನ್ನ ಅಮರೇಶ್ವರ್ ಅಂತವ್ರು ಗೆಸ್ಟಾಗಿ ಕರೀತಾರಪ್ಪ ಅಂದ ಮೇಲೆ ನನ್ನಲ್ಲಿ ಒಂದು ಸ್ವಲ್ಪ ಸಂಸ್ಕಾರವನ್ನ ತಂದೆ ತಾಯಿಗಳು ನಮ್ಮ ಅಪ್ಪ ಅಜ್ಜ ಹುಟ್ಟಿದ್ರು ಅನ್ನುವಂಥ ಒಂದೇ ಒಂದು ಕಾರಣ. ಹೌದಾ, ನಮ್ಮಪ್ಪ ಹೇಳ್ತಿದ್ದ ನನಗೆ ಮಾತು, ನನ್ನ ಮಗ ಅಸಿಸ್ಟೆಂಟ್ ಕಮಿಷನರ್ ಆಗಲಿ, ಪ್ರೊಫೆಸರ್ ಆಗಲಿ, ಲೆಕ್ಚರ್ ಆಗಲಿ, ಇನ್ಸ್ಟಿಟ್ಯೂಟ್ ಕಟ್ಟಲಿಕ್ಕೆ ನಾ ಎಂದೂ ಕನಸು ಕಟ್ಟಿಲ್ಲಪ್ಪ. ನನ್ನ ಮಗ ನೀತಿಯುತನಾಗಿ, ನನ್ನ ಮಗ ಕ್ಯಾರೆಕ್ಟರ್ ಕರೆಕ್ಟ್ ಇಟ್ಕೊಂಡು ಚಪ್ಪಲಿ ಹೊಡ್ಕೊಂತಿದ್ರು ನನಗೆ ಸಮಾಧಾನದ ಹೊರತಾಗಿ ನೀತಿಗೆಟ್ಟ ಮಕ್ಕಳು ಇರಬಾರದು ಅನ್ನುವಂತಹ ಮಾತು ಇವತ್ತಿನ ನೆನೆಸ್ತೀನಿ. ಅವ್ರಿಗೆ ನಮ್ಮ ಅಪ್ಪ ತಿಳ್ಕೊಂಡು 20 ವರ್ಷ ಆದ್ರೂ ನಾ ನೆನೆಸ್ತೀನಿ. ಯಾಕಂದ್ರೆ ಅವತ್ತು ನಾ 8ನೇದಿದ್ದಾಗ ನಮ್ಮ ಅಪ್ಪ ಹೇಳಿದ ಮಾತ ಇವತ್ತು ನನ್ನನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ ವಿದ್ಯಾರ್ಥಿಗಳು. ಹೌದಾ, ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಆ ಒಂದು ವಚನ ಯಾವುದಪ್ಪ ಅಂತ ಹೇಳಿದಾಗ ಛಲಬೇಕು ಶರಣಂಗೆ ಪರಧನ ಮನೊಲ್ಲೆನೆ ಅಂತ, ಛಲಬೇಕು ಶರಣಂಗೆ ಪರ ಸತಿಯನೊಲ್ಲೆನೆ ಅಂತ, ಛಲಬೇಕು ಶರಣಂಗೆ ಪರ ದೈವನೊಲ್ಲೆನೆ ಅಂತ, ಛಲಬೇಕು ಶರಣಂಗೆ ಜಂಗಮ ಪ್ರಸಾದದಿಂಬ ಛಲವಿಲ್ಲದವರ ಮೆಚ್ಚ ನಮ್ಮ ಕೂಡದ ಸಂಗಮದೇವ ಅಂತಾರೆ. ಎಂತಹ ಛಲವನ್ನು ನಾವು ಇಟ್ಟುಕೊಳ್ಳುವ ಭಾರತೀಯ ಯುವಕರು ಯುವತಿಯರಾದಂತಹ ನಾವು ನಮ್ಮಲ್ಲಿ ಛಲ ಹೆಂಗಿರಬೇಕು ಅಂದ್ರೆ ಮತ್ತೊಬ್ಬರು ದುಡ್ಡಿಗೆ ಆಸೆ ಮಾಡಬೇಕು. ಛಲಬೇಕು ಶರಣಂಗೆ ಪರ ಸತಿಯನೊಲ್ಲೆನೆಂಬ, ಮತ್ತೊಬ್ಬರು ಹೆಣ್ಣು ಮಕ್ಕಳನ್ನು ನೋಡಿದಾಗ ನನ್ನ ತಾಯಿ ನನ್ನ ತಂಗಿ ಎನ್ನುವಂತ ಮನೋಭಾವನೆ ಬರಲಿ. ಇದಕ್ಕಿಂತ ಪವಿತ್ರವಾದ ಜೀವನ ಇನ್ನಾವುದಾದರೂ ಇದೆ? ಸಾಧ್ಯತೆ ಇಲ್ಲ ವಿದ್ಯಾರ್ಥಿಗಳೇ. ದಯವಿಟ್ಟು ಹೇಳ್ತಾ ಇದ್ದೀನಿ, ನೀವು ಏನು ನನಗೆ ಎಜ್ಜಿ ಸರ್ ಬಹಳ ಚಂದ ಮಾತಾಡ್ತಾರಂತ ಕಳಿಸಿಲ್ಲ ವಿದ್ಯಾರ್ಥಿಗಳು. ನನ್ನ ವಿದ್ಯಾರ್ಥಿಗಳು 2 ಲಕ್ಷ ವಿದ್ಯಾರ್ಥಿಗಳ ಕಲ್ತಿರ್ಬೋದು ನನ್ನ ಕೈ ಒಳಗೆ. ಎಷ್ಟೋ ಜನ 25,000ಕ್ಕೂ ಹೆಚ್ಚು ಜನ ಉದ್ಯೋಗವನ್ನು ಹಿಡ್ಕೊಂಡವರ ಅವರೆಲ್ಲರೂ ನನಗೆ ಕಿಮ್ಮತ್ತು ಕೊಡೋದು, ನನಗೆ ಗೌರವ ಕೊಡೋದು. ಯಾಕಂದ್ರೆ ನನ್ನ ಒಂದು ವ್ಯಕ್ತಿತ್ವ, ನನ್ನ ಕ್ಯಾರೆಕ್ಟರ್ಗೆ ಬೆಲೆ ಕೊಟ್ಟರೆ ಹೊರತು ನನ್ನ ವಿಷಯಕ್ಕಲ್ಲ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ಶಿಕ್ಷಕ ವೃತ್ತಿಗೆ ಬರುವಂತಹ ನಿಮಗೆ ನನ್ನ ಮಾತು ಒಂದೇ ಒಂದು ಸಂದೇಶ ಏನಂತಂದ್ರೆ ಪರ ಸ್ತ್ರೀಯರಲ್ಲಿ ನನ್ನ ತಾಯಿ ನನ್ನ ತಂಗಿ ಎನ್ನುವಂತಹ ಮನೋಭಾವನೆ ಇರಬೇಕು. ನಿಮಗೂ ಅಷ್ಟೇ ಹೇಳ್ತಾರೋ ಶರಣರು, ನಮಗೆ ಅಷ್ಟೇ ಹೇಳಿಬಿಟ್ಟಿದ್ದೀನಿ. ಪರಪುರುಷರಲ್ಲಿ ತಂದೆ ಸಹೋದರ ಅನ್ನುವಂತಹ ಮನೋಭಾವನೆ ನಿನ್ನಲ್ಲಿದ್ದರೆ ಯಾರಾದರೂ ಒಂದು ಏನಾದರೂ ಮಾಡಲಿಕ್ಕೆ ಸಾಧ್ಯ.
ಮನುಷ್ಯನ ಮನಸ್ಸಿನಲ್ಲಿ ಹೊಲಸು ಭಾವನೆಗಳು ಉಂಟಾದಾಗ ಮಾತ್ರ ಕೃತ್ಯ ರೂಪದಲ್ಲಿ ಬರ್ತದೆ. ಮನುಷ್ಯನ ಮನಸ್ಸಿನಲ್ಲಿ ಭಾವನೆಗಳೇ ಪವಿತ್ರವಾಗಿದ್ದಾಗ ಹೊಲಸ ಕಾರ್ಯ ಎಂದರೆ ನಡೀತದೆ. ನಡೀಲಿಕ್ಕೆ ಸಾಧ್ಯತೆ ಏನು ಇಲ್ಲ. ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಪರದನ ಪರಸ್ತ್ರೀ ಯಾವತ್ತಿಗೂ ಒಳ್ಳೆಯದು ಮಾಡುವುದಿಲ್ಲ. ನಮ್ಮ ಗುರುಗಳು ಮಾತುಕೊಟ್ಟರು, ಪರವನಿತಾಪೇಕ್ಷ ಪ್ರತ್ಯಕ್ಷ ನರಕವೆಂದು ತಿಳಿಯುತ್ತೆ. ಮತ್ತೊಬ್ಬರ ಹೆಣ್ಣುಮಕ್ಕಳ ಬಗ್ಗೆ ನೀನು ಆಸೆ ಪಟ್ಟಿದ್ದೇ ಆದ ಮತ್ತೊಬ್ಬರ ಹೆಣ್ಣುಮಕ್ಕಳು ನೀನು ಕೆಟ್ಟ ದೃಷ್ಟಿಯಿಂದ ನೋಡಿದ್ದಾದ್ರೆ ನಿನ್ನ ಜೀವನವೇ ನರಕ, ನೀ ಎಂದೂ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಕ್ಷಣದಲ್ಲಿ ಸುಖ ಅನಿಸಬಹುದು ಹೊರತು ಅನುಭವಿಸುವ ನೋವು ಮಾತ್ರ ಬಹಳ ಘೋರವಾದಂತದ್ದು ಅನ್ನುವಂತ ಶರಣಾದಿ ಶರಣರು ಬಸವಣ್ಣನವರು ಹೇಳ್ತಾರೆ. ಹರಿವಹಾವಿ ಗಂಜನಯ್ಯ ಉರಿವ ಕೆಂಡ ಕಂಚನಯ್ಯ, ಪರದನ ಪರ ಸ್ತ್ರೀಯರ ಕಂಡರೆ ಹೆದರುವೆನಾನಯ್ಯ ಅಂತ ಶರಣಾದಿ ಶರಣರು ಹೇಳಬೇಕಾದ್ರೆ ಇನ್ನು ನಮ್ಮ ನಿಮ್ಮ ಮಾತು ಏನು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ದಯವಿಟ್ಟು ಇವತ್ತಿನ ಈ ಸುಂದರವಾದಂತಹ ಕಾರ್ಯಕ್ರಮಕ್ಕೆ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಶರಣ ಸಾಹಿತ್ಯ ಪರಿಷತ್ ವೇದಿಕೆಗೂ ಹಾಗೂ ಇಲ್ಲಿಯವರೆಗೆ ಬಹಳ ಶಾಂತತೆಯಿಂದ ನನ್ನ ಮಾತುಗಳನ್ನ ಅವಲೋಕ ಕೇಳಿದಂತಹ ತಮಗೆಲ್ಲರಿಗೂ ಹೌದಾ, ಆ ದೇವರು ಸದಾ ಒಳ್ಳೆಯದನ್ನೇ ಮಾಡಲಿ, ಒಳ್ಳೆಯದನ್ನೇ ಮಾಡುತ್ತಾನೆ. ದಯವಿಟ್ಟು ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ, ನಾವು ಒಳ್ಳೆಯವರಾಗಿದ್ದರೆ ಕಷ್ಟಗಳು ಬರುವುದು ಸಹಜ. ಆದರೆ ಆ ಕಷ್ಟಗಳಿಗೆ ಹೆದರಿ ಹೋಗಕ್ಕೆ ಹೋಗಬೇಡ್ರಿ. ಕಷ್ಟಗಳು ಎಷ್ಟು ಬರ್ತಾವ ಅನ್ನೋದನ್ನ ನೀವು ಒಂದೇ ಮಾತು ಹೇಳ್ಬೇಕಂದ್ರೆ, ಇಲ್ಲ ರಸ್ತೆ ಮೇಲೆ ಬಿದ್ದಂತ ಹಿತ್ತಾಳೆಯನ್ನು ಯಾರು ತಿಕ್ಕಿ ನೋಡಲಿಲ್ಲ, ಕಬ್ಬಿಣವನ್ನು ತಿಕ್ಕಿ ನೋಡಲಿಲ್ಲ, ತಿಕ್ಕಿ ನೋಡುವುದು ಚಿನ್ನವನ್ನು ಮಾತ್ರ. ಅರ್ಥ ಆಯ್ತಾ? ಅಂತಹ ಬಂಗಾರ ನಮಗೆ ಕಷ್ಟಗಳು ಬರ್ತಾವ ಅಂತ ತಿಳ್ಕೊಂಡ್ಬಿಡ್ರಿ, ನಾವು ಬಂಗಾರದಿಂದ ರೀವಿ ಅಂತ ಹೇಳಿ ಅದಕ್ಕೇನಪ್ಪ ನಾವು ಬೇಕಾದಷ್ಟು ತಿಕ್ಕಿ ನೋಡ್ಲಿ, ನಾವು ಅಂಜಲೆ ಅಡಕರೆ ಈರ್ತರೆ ಹಿಡಿದೆತ್ತುವನ್ನು ಕೂಡಲ ಸಂಗಮ ದೇವ ಅನ್ನುವಂಥ ರೀತಿ ಒಳಗೆ ಆದರ್ಶ ಶಿಕ್ಷಕರಾಗಲು ಹೊರಟಿರುವಂತಹ ನನ್ನ ಪ್ರಶಿಕ್ಷಣಾರ್ಥಿಗಳೇ, ದಯಮಾಡಿ ನೀವೆಲ್ಲರೂ ಅತ್ಯುತ್ತಮ ಮಾದರಿಯ ಏನಪ್ಪ ಅಂತಂದ್ರೆ ಶಿಕ್ಷಕರಾಗಿರಿ. ಯಾಕಂದ್ರೆ ಮುಂದಿನ ನಮ್ಮ ಮಕ್ಕಳ ಭವಿಷ್ಯವೆಲ್ಲವೂ ನಿಂತಿರುವುದು ನಿಮ್ಮ ಕೈಗೊಳ್ಳ. ಹೌದಾ? ಯಾಕಂದ್ರೆ ಇವತ್ತು ನಮ್ಮ ಮಕ್ಕಳು, ನಮ್ಮ ಮನೆಯಾಗಿನ ಮಕ್ಕಳು ಹೆಂಗಿದಾವ ಅಂತ ಮಾತಾಡ್ತೀವಿ. 2 5 ಅಂತ ನಾವು ಒಳಗೊಂಡಿದ್ವಿ. ನಾನು 4 ಅಂದ್ರೆ ನಮ್ಮ ಮೇಡಮ್ ಬಾಯಿಗೆ 5 ಬಂದೈತಂದ್ರೆ 5 ಖರೆ ಅಂತ ನಾವು. ಹೌದಾ? ಅದಕ್ಕೆ ಯಾಕಂದ್ರೆ ಮಕ್ಕಳು ನಿಮ್ಮನ್ನೇ ಹೌದೇನಪ್ಪ ಅಂದ್ರೆ ಬಹಳಷ್ಟು ಅವಲೋಕನ ಮಾಡ್ಕೊತಾವ. ನೀವು ನಿಮ್ಮ ಕೈ ಒಳಗೆ ಹೆಂಗಪ್ಪ ಅಂತಂದ್ರೆ ಒಂದು ಕೆಸರಿನ ಮುದ್ದೆಯನ್ನು ಕೊಟ್ಟಿರ್ತೀವಿ, ಅದರ ತಿದ್ದಿ ರೂಪ ತರುವಂತಹ ಕಾರ್ಯ ನಮ್ಮ ಶಿಕ್ಷಕರ ಕೈ ಒಳಗೆ. ಅಂತಹ ಪವಿತ್ರವಾದಂತಹ ಕಾರ್ಯಕ್ಕೆ ನೀವು ಹೊರಟಿದ್ದೀರಿ. ಭಗವಂತ ನಿಮ್ಮೆಲ್ಲರ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಲಿ. ಸಂಬಳದ ಶಿಕ್ಷಕರಾಗುವುದಕ್ಕಿಂತ ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ರೂಪಿಸುವಂತಹ ಶಿಕ್ಷಕರ ನೀವು ಹೊರಬಂಬರಿ ಎನ್ನುವಂತಹ ರೀತಿಯೊಳಗೆ ಹೇಳ್ತಾ ಈ ವೇದಿಕೆಯ ಮೂಲಕ ಮತ್ತೊಮ್ಮೆ ಮೊದಲೊಮ್ಮೆ ನಿಮಗೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳಿ ನನ್ನ